ನಮ್ಮ ಮುಂದಿನ ಅತಿಥಿ ಜಯಕೃಷ್ಣ ನೆಲಮಂಗಲ ಅವರು. ಜಯಕೃಷ್ಣ ನೆಲಮಂಗಲ ಅವರನ್ನು ವಾಸುಮೂರ್ತಿಯವರು ಇಂಟ್ರೊಡಕ್ಷನ್ ಮಾಡ್ತಾರೆ. ಉಪನಿಷತ್ಸ್ ಮತ್ತು ಬನ್ನಂಜೆ ಅಂತ ಹೇಳುವ ವಿಷಯದ ಬಗ್ಗೆ ಜಯಕೃಷ್ಣ ನೆಲಮಂಗಲ ಅವರು ಮಾತಾಡಲಿಕ್ಕಿದ್ದಾರೆ. ವಾಸುಮೂರ್ತಿ ಅವರೇ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ನಮ್ಮ ಇಲ್ಲಿಯ ಎಲ್ಲ ಜನಗಳಿಗೆ ಮಾರ್ಗದರ್ಶನವಾಗಿರುವಂತಹ ಶ್ರೀ ಜಯಕೃಷ್ಣ ನೆಲಮಂಗಲ ಅವರ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಜಯಕೃಷ್ಣ ಅವರು ನಮ್ಮ ಮೈಸೂರಿನ ಸಂಬಂಧ. ನಾವು ಬಿಟ್ಟು ಬೆಳೆದಾಗ ವಿದ್ಯಾರಣ್ಯಪುರಮಲ್ಲಿ ಒಂದು 5 ದಾರಿ ಮುಂಚೆ ಇದ್ದರು. ಆದರೂ ಅವಾಗ ಆ ಪರಿಚಯ ಆಗಿರಲಿಲ್ಲ, ಇವಾಗ ಪರಿಚಯ ಆಯಿತು. ಮೈಸೂರಿನ ಕನೆಕ್ಷನ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರು ಮೈಸೂರಿನ ಜ್ಞಾನ ಪರಂಪರೆಯಿಂದ ಬಂದವರು. ಇಲ್ಲಿ ಎಷ್ಟು ಜನಕ್ಕೆ ಎಚ್ ಎನ್ ರಾಘವೇಂದ್ರಾಚಾರ್ಯ ಬಗ್ಗೆ ಗೊತ್ತಿದೆ? ಕೈತೀರಾ? ಓಕೆ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಅವರು ಕರ್ಜಿಗಿಯವರು ಹೇಳಿದ್ರು ಸಂಪ್ರದಾಯ ಮೀರಿದವರು ಬನ್ನಂಜೆ ಅಂತ. ಅದೇ ಥರ ಹಿಂದಿನ ಶತಮಾನದಲ್ಲಿ ಸಂಪ್ರದಾಯವನ್ನು ಮೀರಿದವರು ಎಚ್ ಎನ್ ರಾಘವೇಂದ್ರಾಚಾರ್ಯ ಅವರು. ಅವರ ತಂದೆ ಮತ್ತು ಅವರ ಅಣ್ಣ ಗುರುಗಳು ಅವರ ಸಂಪ್ರದಾಯದಲ್ಲಿ ಬೆಳೆದವರು. ಸೊ ಅವರ ಜ್ಞಾನ ಪರಂಪರೆಯಿಂದ ಬಂದ ಅವರ ಆಶೀರ್ವಾದಗಳು ಜಯಕೃಷ್ಣ ಅವರಲ್ಲಿದೆ. ಅದೇ ಥರ ಶಾಸ್ತ್ರ ಅಧ್ಯಯನ ಮಾಡಿ ಈಗಿನ ಮಾಡ್ರನ್ ಏಜಲ್ಲಿ, ಆಧುನಿಕ ಕಾಲದಲ್ಲಿ ಶಾಸ್ತ್ರಗಳನ್ನು ಈಗಿನ ಜನಕ್ಕೆ ಹೇಳೋ ಥರ ವ್ಯವಸಾಯ ಮತ್ತು ಅವರ ಅಧ್ಯಯನ ಮತ್ತು ಅವರ ಉಪನ್ಯಾಸಗಳು ಆ ರೀತಿಯಲ್ಲಿದೆ. ಅನೇಕ ಉಪನಿಷತ್ಗಳಿಗೆ ಅವರು ವ್ಯಾಖ್ಯಾನ, ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಮಧ್ವಭಾಷ್ಯ ಮತ್ತು ರಾಘವೇಂದ್ರ ಸ್ವಾಮಿಯವರ ಖಂಡಾರ್ಥ ಅದನ್ನೆಲ್ಲ ಸೇರಿ ಉಪನಿಷತ್ ಟ್ರಾನ್ಸ್ಲೇಷನ್ ಮಾಡಿ 5 ಪುಸ್ತಕಗಳನ್ನು ಬರೆದಿದ್ದಾರೆ. ತೈತಿರಿಯ ಉಪನಿಷತ್ತನ್ನು ಪುತ್ತಿಗೆ ಸ್ವಾಮೀಜಿಯವರು ಹೋದ ವರ್ಷ ರಿಲೀಸ್ ಮಾಡಿದ್ರು. ಸೊ ಅದು ಜ್ಞಾನ ಪರಂಪರೆಯನ್ನು ಅದೇ ಥರ ಬೆಳೆಸ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ, ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಇಬ್ಬರಿಗೂ ಜ್ಞಾನಗಳನ್ನು ಹಂಚಿ ಪ್ರವಚನಗಳ ಮೂಲಕ, ಪಾಠಗಳ ಮೂಲಕ ಜ್ಞಾನ ಕಾರ್ಯವನ್ನು ಪ್ರಸಾರ ಮಾಡ್ತಿದ್ದಾರೆ. ಇಂಥವ್ರನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದಲ್ಲದೆ ಅವರು ಲೌಕಿಕವಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡ್ತಾರೆ. ಆರ್ಮಿ ಜೊತೆ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ. ಅವರು ವರ್ಜೀನಿಯಾದಲ್ಲಿದ್ದಾರೆ. ಅದಲ್ಲದೆ ಇವಾಗ ಗ್ರ್ಯಾಂಡ್ ಪೇರೆಂಟ್ಸ್ ಡ್ಯೂಟೀಸ್ ಮಾಡ್ತಾ ಇದ್ದಾರೆ. 4 ಜನ ಇದ್ದಾರೆ. ಸೊ ಅದರಿಂದ ಎಲ್ಲ ಕಾರ್ಯಗಳನ್ನು, ಲೌಕಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಜಯಕೃಷ್ಣ ನೆಲಮಂಗಲ ಅವರಿಗೆ ಸ್ವಾಗತವನ್ನು ಬಯಸಿ ಉಪನ್ಯಾಸವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ನಾರಾಯಣ ಗೋವಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತಾಂ ಸಂಜೀವಯತಿ ಅಖಿಲಶಕ್ತಿಧರಃ ಸ್ವಧಾಮ್ನಾನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಗುರುಪರಂಪರಾ ಸ್ಮದ್ಗುರುಭ್ಯೋ ನಮಃ. ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಲ್ಲಿ ನಡೆದಿರೋ ತಮ್ಮೆಲ್ಲರಿಗೂ ನನ್ನ ವಂದನೆಗಳು. ಬನ್ನಂಜೆ ಗೋವಿಂದಾಚಾರ್ಯರ 90ನೇ ವರ್ಷದ ಇವತ್ತು ಉತ್ಸವವನ್ನು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿಯಾಗಿದ್ದು ಇದೇ SKV ಈ ಬೃಂದಾವನ ಏನಿದೆ ಇಲ್ಲಿ. ಅವತ್ತು ಈಸ್ಟ್ ಮೀಟ್ಸ್ ದಿ ವೆಸ್ಟ್ ಅಂತ ಬೆಳಗ್ಗೆ ಹೇಳೋದಲ್ಲ, ಆ ಫಂಕ್ಷನ್ ಇತ್ತು. ಸಂಜೆ
ನನ್ನದು ಒಂದು ಮಾತನಾಡಿ ಅಂತ ಅದರೊಳಗೆ ಇತ್ತು. ಐ ವಾಸ್ ರೆಪ್ರೆಸೆಂಟಿಂಗ್ ದಿ ಈಸ್ಟ್. ನಾನು ಕೇಶವರಾವ್ ತಾಡಿಪಾತ್ರಿ, ವೆಸ್ಟಿಂದ ಒಂದಿಬ್ಬರು ಸ್ಕಾಲರ್ಸ್ ಬಂದಿದ್ದರು. ಆ ಸಂದರ್ಭದಲ್ಲಿ ಊಟ ಮಾಡ್ತಾಯಿದ್ವು ಮಧ್ಯಾಹ್ನ. ಯಾರೋ ಬಂದರು, ನೀವು ಬನ್ನಂಜೇನ ಅಂತ ನನ್ನನ್ನು ಕೇಳಿದ್ರು. ಅಯ್ಯೋ ರಾಮನೇ, ನಾನು ಫಸ್ಟ್ ಹ್ಞೂ ಅನ್ನೋಣ, ಏನು ಮಾಡತ್ತೆ ನೋಡೋಣ ತಮಾಷೆ ಅಂತ. ದೆನ್ ಅವತ್ತು ಸಂಜೆ ನಾನು ಸಾಕ್ಷಿ ಪ್ರಮಾಣದ ಬಗ್ಗೆ ಮಾತಾಡ್ತಾ ಇದ್ದೆ. ನೌ ಐ ಆಮ್ ಇನ್ ಟ್ರಬಲ್. ಸಾಕ್ಷಿ ಅನ್ನೋದು ಅಪ್ರಮಾಣವನ್ನು ಗ್ರಹಿಸೋದೇ ಇಲ್ಲ ಅನ್ನೋ ಸಿದ್ಧಾಂತವಿದ್ದಾಗ ನಾನು ಬಂದಂದೆ ಅಂತ ಹೆಂಗೆ ಹೇಳೋದು ಅವ್ರಿಗೆ ಹೇಳ್ರಿ. ಸೊ ದಟ್ಸ್ ವಾಟ್ ಕೈಂಡ್ ಆಫ್ ಸ್ಟಾಪ್ ಮೀ. ಅವ್ರ ಪಾಪ ಅಯ್ಯೋಟಸ್ ಅಂತ ಬೇಜಾರಾಗ್ಬಿಡ್ತು ಅವ್ರಿಗೆ. ಏನೋ ಬನ್ನಂಜೆಯಲ್ಲಿ ಮೀಟ್ ಮಾಡ್ತಾಯಿದ್ದೀನಿ ಅವತ್ತು. ಯಾಕೆ ಅಂದರೆ ಬನ್ನಂಜೆ ಅವರು ಸಂಜೆ ಬರೋದಿತ್ತು. ಆಮೇಲೆ ಆಯಿತು, ಸಾಕ್ಷಿ ಪ್ರಮಾಣದ ಬಗ್ಗೆ ಆಯಿತು, ಡಿಸ್ಕಷನ್ಸು ಆಯಿತು ಅನೇಕ. ಅದೆಲ್ಲ ಆಗ್ತಾ ಇದ್ದಾಗ ಅವರು ಬಂದರು, ಬನ್ನಂಜೆ ಅವರು. ನಮಗೆ ಟೆನ್ಷನ್, ಅವ್ರ ಎದುರು ಕೂತಿದ್ದಾರೆ, ನಾವು ಮಾತಾಡಬೇಕು. ಓ ಮೈ ಗಾಡ್, ದಿಸ್ ವಾಸ್ ಮೈ ಫಸ್ಟ್. ಆಮೇಲೆ ಅದೆಲ್ಲ ಆದಮೇಲೆ ಅವ್ರು ಹೋಗ್ತಾಯಿದ್ರು. ಅವ್ರನ್ನ ನಿಲ್ಲಿಸಿ ನಾವೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರ, ಬನ್ನಂಜೆ ಅವರೇ, ನಿಮ್ಮ ಗೋಟಿ ಇದೆ ನೋಡಿ, ಅದನ್ನು ತೆಗಿಬೇಡಿ ಅಂತ ಹೇಳಿದೆ. ಯಾಕೆ ಅಂದರೆ ಅದಿರೋವರೆಗೂ ನನಗೂ ನಿಮಗೂ ಕನ್ಫ್ಯೂಸ್ ಮಾಡ್ಕೋತಾರೆ ಜನ. ನಮಗೂ ಒಂದು 2 ನಿಮಿಷ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ನಿಮ್ಮಿಂದ ಅಂತ ಇಟ್ಕೊಂಡಿರಿ ಗೋಟಿನ ಹೇಳಿದ್ರು. ನಕ್ಕಿದ್ರು ನನ್ನ. ಆಮೇಲೆ ಅಫ್ಕೋರ್ಸ್ ಇನ್ನೊಂದು ಸಾರಿ ನಮ್ಮ ಊರಿಗೆ ವಾಷಿಂಗ್ಟನ್ DC ಬಂದಿದ್ದರು. ಆಗ್ತಾನೆ ಸೆಪ್ಟೆಂಬರ್ 11 ಆಗಿತ್ತು. ಅದರ ಮೇಲೆ ಒಂದು ಕವನ ಬರೆದಿದ್ರು ಅವರು. ಸೊ ಅದನ್ನು ನಾನು ಎಲ್ಲ ವೀಡಿಯೋ ಟೇಪ್ ಮಾಡ್ತೀನಿ. ಯಾವುದೊಂದು ಹುಚ್ಚಿತ್ತು ಅವಾಗ, ಎಲ್ಲ ವೀಡಿಯೋ ಟೇಪ್. ಆಮೇಲೆ ಅವರು ಈಶಾವಾಸ್ಯ ಉಪನಿಷತ್ತು 1 ವಾರ ನಮ್ಮ ಸುಧೀಂದ್ರ ಅವ್ರ ಮನೇಲಿ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಅವ್ರು ದಿನಾಗಲೂ ಭೇಟಿ ಆಗ್ತಾಯಿತ್ತು ಅವ್ರದ್ದು. ಅವಾಗ ಕೇಳಿದೆ ಅವ್ರಿಗೆ, ನೀವು ಒಂದು ಪದ್ಯ ಬರೆದಿದ್ರಿ ಕನ್ನಡದಲ್ಲಿ ಆ ಸೆಪ್ಟೆಂಬರ್ 11 ದುರಂತದ ಬಗ್ಗೆ, ಗಂಟೆ ಬಾರಿಸಿದ ಅಂತ. ಅದನ್ನು ಅವರು ನಿಮ್ಮ ಹತ್ರ ಇದೆಯಾ? ಅದು ನನ್ನ ಹತ್ರನೇ ಇಲ್ಲ ಕಾಪಿ. ಅದು ಯಾವುದೋ ಒಂದು ಹಾಳೆ ಮೇಲೆ ಬರೆದಿದ್ರು ಅವರು. ದಯವಿಟ್ಟು ಕೊಡಿ ಒಂದು, ನಿಮ್ಮ ಹತ್ರ ಕಾಪಿ ಇದ್ದರೆ ಅಂತ ನನ್ನನ್ನು ಕೇಳಿದ್ರು. ನಾನು ಖಂಡಿತ ಅಂತ ಹೇಳಿ ರಾತ್ರಿ ಅಲ್ಲೆಲ್ಲ ಹೋಗಿ, ನಂತರ ವೀಡಿಯೋ ಕ್ಯಾಮ್ರಾ ವರ್ಕ್ ಆಗ್ತಾ ಇರಲಿಲ್ಲ, ಇನ್ನೂ ಎಲ್ಲ ಓಲ್ಡ್ ಟೆಕ್ನಾಲಜಿ ಅಲ್ವ. ದೆನ್ ಅದನ್ನು ಮಾಡಿಸಿ ಅವ್ರು ಮಾರನೇ ದಿನ ಅವರು ಊಟ ಮಾಡೋ ಸ್ಟೇಜಲ್ಲಿ ಇವ್ರ ಮನೆಯಲ್ಲಿ ಅದನ್ನು ಪ್ಲೇ ಮಾಡಿದೆ. ಅವರು ಆ ಪದ್ಯವನ್ನು ಓದಿದ್ದಾರೆ. ವಾಸುಮೂರ್ತಿಯವರು ಅದನ್ನು ನಾನೀಗ ಸಾರಿ ಪ್ರಿಂಟ್ ಹಾಕ್ಸಿದ್ದೀನಿ ಅಂತ ಹೇಳಿದ್ರು. ಭಾಳ ಸಂತೋಷ. ಸುಮ್ಮನೆ ಇರಲಿದೆಯಾ ಅದು? ಓಕೆ. ಸೊ ಏನಿವೆ, ಅದಷ್ಟು ಬನ್ನಂಜೆ ಅವ್ರದ್ದು. ಆಮೇಲೆ ಇನ್ನೊಂದು ಸಾರಿ ಸಂಸ್ಕೃತದಲ್ಲಿ ಒಂದು ಸಂಸ್ಕೃತ ಭಾರತಿ ಅಂತಿದೆ ನಮ್ಮೂರಲ್ಲಿ, ಎಲ್ಲ ಊರಲ್ಲೂ ಇದೆ. ಅವ್ರು ಕರೆಸಿದ್ರು. ಅವರು ಸಂಸ್ಕೃತದಲ್ಲೇ ಮಾತಾಡಿದ್ರು. ಅವ್ರು ಯಾವಾಗಲೂ ಹೇಳೋರು, ನಮ್ಮ ಮದರ್ಸ್ ಟಂಗು ಫಾದರ್ಸ್ ಟಂಗು, ಮೈ ಟಂಗ್ ಇಸ್ ಸ್ಯಾನ್ಸ್ಕ್ರಿಟ್ ಅಂತ ಹೇಳೋರು ಅವರು ಅಲ್ವಾ. ಸೊ ಅವರು ಮಾಡಿದ್ರು. ಆವಾಗ ನಮ್ಮ ಹುಡುಗರ ಕೈಲಿ ದ್ವಾದಸ್ತೋತ್ರ ಹೇಳಿಸಿ, ನೋಡಿ ಸಂಗೀತ ಸಂಸ್ಕೃತ ಎರಡೂ ಬರೋರು ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡಿದ್ದೀರಿ, ಸಂತೋಷ ಪಟ್ಟರು ಅಂತ ಹೇಳಿ. ನನ್ನ ಜೀವನದಲ್ಲಿ ನೋಡಿ ಇಬ್ಬರು ಮಹಾನ್ ವ್ಯಕ್ತಿಗಳು. ಒಬ್ಬರು 1970 ಮುಂಚೆ ಅಂತ ಇಟ್ಕೊಳ್ಳೋಣ, ಆಮೇಲೆ 1970 ಆದಮೇಲೆ. ಆವಾಗ ತುಷಾರ ಅಂತ ಒಂದು ಮ್ಯಾಗಝೀನ್ ಬರೋದು, ಅದರೊಳಗೆ ಇವರು ಬರೀತಾಯಿದ್ರು. ನಮಗೆ ಇವ್ರು ಯಾರು ಅಂತ ಗೊತ್ತಿಲ್ವಲ್ಲ, ಅದನ್ನು ಓದಿದ್ರೆ ಓಹೋ ಸಂಬಡಿ ಗುಡ್ ಅನ್ನೋದು ಅಷ್ಟು ಬರೋದು. ಸೊ ಓದ್ತಾಯಿದ್ವು. ದಟ್ ವಾಸ್ ಅವರ್ ಫಸ್ಟ್ ಎನ್ಕೌಂಟರ್ ಆಫ್ ದಿ ಬನ್ನಂಜೆ ಕೈಂಡ್ ಅನ್ನೋಣ ಅದನ್ನು. ಯಾಕಂದರೆ ಅವರು ಮಹಾ ಸ್ಪೆಷಲ್ ವ್ಯಕ್ತಿ ಅಂತ ಆಮೇಲೆ ಗೊತ್ತಾಯ್ತು. ಮೊದಲನೇವರು H.N. ರಾಘವೇಂದ್ರಾಚಾರ್ಯರು. ಈಗ ತಾನೇ ವಾಸುಮೂರ್ತಿಗಳು ಮೆನ್ಷನ್ ಮಾಡಿದ್ರು. ನಮ್ಮ ತಂದೆಗೆ ಗುರುಗಳು ಅವರು ಬನ್ನಂಜೆಯವ್ರಿಗೂ ದೇರ್ ಆರ್ ಲಾಟ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಐ ಶುಡ್ ಸೇ. ಇಬ್ಬರೂ ಸತ್ಯವನ್ನು ಇದ್ದಾಗ ಹೇಳೋರು.
ಯಾರಿದ್ದಾರೆ, ಅವರೇನು ಅನ್ಕೋತಾರೆ ಅಂತ, ಅದಕ್ಕೆ ಕಾಂಪ್ರಮೈಸ್ ಮಾಡಬೇಕಾಗೇನು ಇಲ್ಲ ಅಂತ. ಯಾಕಂದರೆ ಇದು ಶಾಸ್ತ್ರ ಕನ್ವೀನಿಯನ್ಸ್ಗೋಸ್ಕರ ಅಲ್ಲ ಇರೋದು. ಅಂದರೆ ನಮ್ಮ ಕನ್ವೀನಿಯೆಂಟಿಗೆ ನಾವು ಏನೋ ಒಂದು ಹೇಳೋದಲ್ಲ, ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳೋದು. ದಟ್ ಈಸ್ ದ ಬೆಸ್ಟ್ ಥಿಂಗ್. ಅದು ಶಾಸ್ತ್ರ. ಅವರು ನಮ್ಮ ಗುರುರಾಜ್ ಅವರು ಹೇಳ್ದಂಗೆ ಪ್ರತಿಯೊಂದು ವೇದಾಂತದಲ್ಲಿ ಆಯಾಯ ಪಂಡಿತರು ಉತ್ತಮರು ಅಂತ ಆವಾಗ ಏನಿದ್ದರೂ ಅವರ ಹತ್ರ ಹೋಗಿ ಆ ಅಧ್ಯಯನ ಮಾಡಿ ಅವ್ರ ಕೈಲಿ ಇವರೇ ಸರಿ ಅಂತ ಅನ್ನಿಸ್ಕೊಂಡು ಬರೋರು. ಎಚ್ ಎನ್ ರಾಘವೇಂದ್ರರಾಜ್ ಅದೇ ಕೆಲಸ. ಬನ್ನಂಜಿಯವರು ಆಯಾಯ ಶಾಸ್ತ್ರಗಳ ಮೂಲ ಗ್ರಂಥ ಅಧ್ಯಯನವನ್ನು ಅಷ್ಟು ಆಳವಾಗಿ ಮಾಡಿದರು. ಅವರು ಭಾರತೀಯ ತತ್ವಶಾಸ್ತ್ರ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರೊಳಗಡೆ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಇದು ಶ್ವೇತಾಶ್ವತರೋಪನಿಷತ್ತಲ್ಲಿ ಬರೋ ಒಂದು ಮಂತ್ರ. ಇದನ್ನು ಶ್ರೀಮನ್ ಮಧ್ವಾಚಾರ್ಯರು ಎರಡು ಕಡೆ ಕೋಟ್ ಮಾಡಿದ್ದಾರೆ. ಒಂದು ಕರ್ಮ ನಿರ್ಣಯ ಅನ್ನೋ ಪ್ರಕರಣ ಗ್ರಂಥದಲ್ಲಿ, ಇನ್ನೊಂದು ಓಂ ಶ್ರುತತ್ವಾಚ ಓಂ ಅಂತ ಏನು ಬರುತ್ತೆ ಈಕ್ಷತ್ಯಧಿಕರಣದಲ್ಲಿ 5ನೇದು. ಆ ಸೂತ್ರ ಸಂದರ್ಭದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಕೋಟ್ ಮಾಡಿದ್ದಾರೆ. ಈ ಮಂತ್ರಕ್ಕೆ ನಮ್ಮ ಇಬ್ಬರೂ ಮಾಡಿದ್ದಾರೆ ಕಾಮೆಂಟ್ರಿ. ಎಚ್ ಎನ್ ರಾಘವೇಂದ್ರಾಚಾರ್ಯರು ಅವರು ಭಾರತೀಯ ತತ್ವಶಾಸ್ತ್ರ ಸಂಗ್ರಹ ಅನ್ನೋ ಒಂದು ಗ್ರಂಥದಲ್ಲಿ ಇಲ್ಲಿ 11 ಕಾನ್ಸೆಪ್ಟ್ ಇದೆ ಈ ಒಂದು ಶ್ಲೋಕದಲ್ಲಿ. ಇದನ್ನು ನಾವು ಆಲನ್ ಟೌನವ್ರು ಯಾರು ಇದ್ದೀರಾ ಇಲ್ಲಿ? ನಮಗೆ ಆಲನ್ ಟೌನು ಒಂಥರ ಮೂಲ ಸಂಸ್ಥಾನ ಇದ್ದಂಗೆ ಅದು ನನಗೆ ಅಂತ. ಯಾಕೆ ಅಂದರೆ ಅಲ್ಲಿಂದಲೇ ಪ್ರಾರಂಭವಾಗಿದ್ದು. ಸ್ವಾಮಿಗಳು ಬಂದು ಜಯತೀರ್ಥ ಆರಾಧನೆ ಅಲ್ಲಿಂದ ಪ್ರಾರಂಭ. ಅದು ಇರಲಿ. ಸೊ ಅವರು ಅಲ್ಲಿ ನಾವು ಈ 11 ವಿಚಾರ ಏನು ಬಂದಿದೆ ಈ ಮಂತ್ರದಲ್ಲಿ, ಅದನ್ನು 11 ಸೆಷನ್ಸಲ್ಲಿ ಸುಮಾರು 2 ವರ್ಷ ಆಯಿತು ಅಲ್ವೇನು ಸರ್? 1999, 2000 ಅರೌಂಡ್ ದಟ್ ಟೈಮ್ ಪೀರಿಯಡ್ ಮಾಡಿದ್ದವು. ಅಂದರೆ ಅಲ್ಲಿ ಏಕಃ ಅನ್ನೋ ಒಂದು ಶಬ್ದವನ್ನು ತಗೊಂಡ್ರೆ ಶ್ರೀಮನ್ ಮಧ್ವಾಚಾರ್ಯರು ಏಕ ಶಬ್ದಕ್ಕೆ ಎಲ್ಲೆಲ್ಲಿ ಭಾಷ್ಯದಲ್ಲಿ ಏನೇನು ಅರ್ಥವನ್ನು ಹೇಳಿದಾರೋ ಅದಷ್ಟು ಏಕ ಶಬ್ದಕ್ಕೆ ಅರ್ಥ. ಎವ್ರಿ ಟೈಮ್ ಯು ಕಮ್ ಅಕ್ರಾಸ್ ಎ ಶ್ರುತಿ ವರ್ಡ್ ಸಚ್ ಆಸ್ ಏಕಃ, ಯು ನೀಡ್ ಟು ಬ್ರಿಂಗ್ ಆಲ್ ದಟ್ into understanding that one word. ಈ ನಿಟ್ಟಿನಲ್ಲಿ ನಾವು ಈ 11 ಕಾನ್ಸೆಪ್ಟ್ಸನ್ನು 11 ಸೆಷನ್ನಲ್ಲಿ ಮಾಡಿದ್ದು. ದಿಸ್ ವಾಸ್ ಇನ್ 90. ಆಮೇಲೆ ಬನ್ನಂಜಿಯವರು 2016 ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ. ಇದು ಶ್ರೀಮನ್ ಮಧ್ವಾಚಾರ್ಯರ ಸೂತ್ರ ಭಾಷ್ಯಕ್ಕೆ ನಾವೇನು ಪ್ರಾಚೀನ ಟೀಕಾ ಅಂತೀವಿ, ತತ್ವಪ್ರದೀಪ ಅನ್ನೋದು ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಿರುವಂತಹ ಗ್ರಂಥ. ಅದಕ್ಕೆ ಇವರು ತತ್ವಚಂದ್ರಿಕಾ ಅಂತ ಒಂದು ಕಾಮೆಂಟರಿಯನ್ನು ರಚಿಸಿದ್ದಾರೆ ಬನ್ನಂಜಿಯವರು. ಇವರು ಅದೇ ಶ್ಲೋಕಕ್ಕೆ ಏಕೋ ದೇವ ಹಾಗೆ ಬನ್ನಂಜಿಯವರು ಅರ್ಥವಿಸ್ತಾರ ಮಾಡಿದ್ದಾರೆ. ಅದನ್ನು ಇವತ್ತು ನೋಡೋಣ. ಈ ಚಂದ್ರಿಕಾ ಅನ್ನೋ ಗ್ರಂಥ ಏನಿದೆ, ಅನೇಕ ಚಂದ್ರಿಕಾ ಗ್ರಂಥಗಳಿದೆ. ಮುಖ್ಯವಾಗಿ ತಾತ್ಪರ್ಯ ಚಂದ್ರಿಕಾ ನಿಮಗೆಲ್ಲ ತಿಳಿದಿದೆ, ವ್ಯಾಸತೀರ್ಥರದು. ವಿಶಿಷ್ಟಾದ್ವೈತದಲ್ಲಿ ಭಗವದ್ಗೀತಾ ಭಾಷ್ಯ, ಭಗವದ್ ರಾಮಾನುಜರ ಗೀತಾ ಭಾಷ್ಯ ಏನಿದೆ, ಅದಕ್ಕೆ ವೇದಾಂತ ದೇಶಿಕರ ಕಾಮೆಂಟ್ರಿ, ಅದಕ್ಕೂ ತಾತ್ಪರ್ಯ ಚಂದ್ರಿಕಾ ಅಂತಲೇ ಹೆಸರು. ಅದಲ್ಲದೆ ಒಂದು ಪ್ರಮಾಣ ಚಂದ್ರಿಕಾ ಅಂತ ಒಂದು ಛಲರಿ ಶೇಷಾಚಾರ್ಯರಿದೆ.
ಕೊನೆಯದಾಗಿ 2016 ಇಸ್ವಿಯಲ್ಲಿ ಪಬ್ಲಿಷ್ ಆಗಿರುವಂತಹ ತತ್ವಚಂದ್ರಿಕಾ ಅನ್ನೋ ಗ್ರಂಥವನ್ನು ಬನ್ನಂಜೆ ಗೋವಿಂದಾಚಾರ್ಯರು ರಚಿಸಿದ್ದಾರೆ. ಏನು ವಿಚಾರ ಇಲ್ಲಿ ಸೂತ್ರಗಳ ಸಂದರ್ಭ ಏನು ಅಂತಂದರೆ, ಭಗವಂತನ ಶಬ್ದ ಅವಾಚ್ಯನೆ ಯಾವ ಶಬ್ದದಿಂದಲೂ ಹೇಳೋಕ್ಕೆ ಆಗೋದಿಲ್ಲವೇ ಭಗವಂತನ ಅಂತ ಒಂದು ಪ್ರಶ್ನೆ. ಯಥೋ ವಾಚೋ ನಿಮತ್ತಂತೆ ಅಂತ ಹೇಳುತ್ತೇವೆ ಅದು. ಹಾಗೆ ಅಂತ ಯಾವ ಶಬ್ದದಿಂದಲೂ ಅವಾಚ್ಯನಾಗಿದ್ದು ಯಾರಿಗೂ ತಿಳಿಯಕ್ಕೆ ಆ ಥರ ಶಬ್ದ ಅವಾಚ್ಯ ಅಂತ ಹೇಳಬೇಕಾದ್ರೂ ಒಂದು ಕಾನ್ಸೆಪ್ಟ್ ಇರಬೇಕಲ್ವ. ಯಾವುದು ಶಬ್ದ ಅವಾಚ್ಯ ಅಂತ ಏನು ಹೇಳ್ತೀರಿ, ಅದಕ್ಕಾದ್ರೂ ಇರಬೇಕು ಒಂದು. ಅದಲ್ಲದೆ ಇಲ್ಲೊಂದು ನಿರ್ಗುಣ ಅಂತ ಒಂದು ಶಬ್ದ ಬಂದಿದೆ. ಏನು ಇದಕ್ಕೆಲ್ಲ ಅರ್ಥ ಅನ್ನೋದನ್ನು ಶ್ರೀಮನ್ ಮಧ್ವಾಚಾರ್ಯರು ಶ್ರುತತ್ವಾಚ, ಶ್ರುತಿಯಲ್ಲಿ ಅನೇಕ ಗುಣಗಳನ್ನು ಹೇಳುವುದರಿಂದ ಪರಮಾತ್ಮ ನಿರ್ಗುಣ ಅಂತಂದರೆ ಸಾಮಾನ್ಯವಾಗಿ ಗುಣರಹಿತ ಅಂತ ಏನು ಅರ್ಥ ಕೊಡ್ತಾರೆ ಅದಲ್ಲ ಅನ್ನೋದು. ಯಾಕೆ ಅಂದರೆ ಯಾವುದೇ ಗುಣರಹಿತವಾದ್ದು ವಸ್ತು ಇರೋಕ್ಕೆ ಸಾಧ್ಯವಿಲ್ಲ ಅಂತ. ಆಟ್ರಿಬ್ಯೂಟ್ಲೆಸ್ನೆಸ್ ಅನ್ನೋಣ ಇಂಗ್ಲೀಷ್ನಲ್ಲಿ ಅದನ್ನು. ಆ ವಸ್ತುವಿಗೆ ಆಟ್ರಿಬ್ಯೂಟ್ಲೆಸ್ನೆಸ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇರಬೇಕೋ. ವಾಟ್ ಎವರ್ ಯು ಥಿಂಕ್ ಹ್ಯಾಸ್ ನೋ ಆಟ್ರಿಬ್ಯೂಟ್ ಅಲ್ವಾ. ಈ ಕಾರಣದಿಂದ ಇಟ್ಸ್ ಬಿಕಮ್ಸ್ ಎ ಸೆಲ್ಫ್ ಕಾಂಟ್ರಡಿಕ್ಟಿಂಗ್ ಐಡಿಯಾ ಆಫ್ಟರ್ ದಟ್. ಆದ್ದರಿಂದ ಭಗವಂತನ ವಿಚಾರ ಇದು. ಕರ್ಮಾಧ್ಯಕ್ಷ ಅನ್ನಿಸ್ಕೊಂಡಿರೋ ಭಗವಂತ, ಸರ್ವಭೂತೇಷು ಗೂಢ ಅನ್ನಿಸ್ಕೊಂಡಿರೋ ಭಗವಂತ, ಸರ್ವಭೂತಾಂತರಾತ್ಮ ಇತ್ಯಾದಿ ಅನೇಕ ಗುಣಗಳನ್ನು ಹೇಳಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಕೊನೆಯದಾಗಿ ನಿರ್ಗುಣ ಅಂತ. ದಿಸ್ ಈಸ್ ದಿ ಕಿಂಗ್ ಆಫ್ ಕಾಂಟ್ರಡಿಕ್ಷನ್ಸ್ ಅಂತ ಹೇಳ್ತಾರೆ ಬನ್ನಂಜೆ ಅವರು ಅವ್ರ ಭಾಷೆಯಲ್ಲಿ. ಯಾಕೆ ಅಂದರೆ ಇಷ್ಟೊಂದು ಗುಣಗಳನ್ನು ಹೇಳಿಬಿಟ್ಟು ನಿರ್ಗುಣ ಅಂದ್ಬಿಟ್ರೆ ವಾಟ್ ಇಸ್ ಸೇಯಿಂಗ್ ಹಿಯರ್, ಒಂಥರ ಕಾಂಟ್ರಡಿಕ್ಷನ್ ಅಲ್ವಾ, ಗುಣರಹಿತ. ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ಬರೆದಿರುವಂತಹ ಭಾಷ್ಯ, ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಿರುವಂತಹ ಅದರ ಕಾಮೆಂಟ್ರಿ ತತ್ವಪ್ರದೀಪ, ಅದರಿಂದ ಕೊನೆಯದಾಗಿ ಬನ್ನಂಜೆಯವರು ವಿವರಿಸಿರುವಂತಹ ಈ ಮಂತ್ರಾರ್ಥ. ಅದರೊಳಗಡೆ ಬರೀ ಬನ್ನಂಜೆಯವರು ಬರೆದಿರೋದನ್ನು ಮಾತ್ರ ನೋಡೋಣ ಇವತ್ತು. ಹಾಗೆ ಈ ಸೂತ್ರದ ಹಿಂದೆ ಇನ್ನೂ ಬೇಕಾದಷ್ಟು ಐಡಿಯಾಸ್ ಬೇರೆ ಇದಿದೆ, ಅದೆಲ್ಲ ಪಾಠಕ್ರಮದಲ್ಲಿ ಮಾಡೋದು. ಆದ್ದರಿಂದ ಸಮ್ ಆಫ್ ಇಟ್ ಐ ವಿಲ್ ಹ್ಯಾವ್ ಟು ಸ್ಕಿಪ್. ಇವರು ಇದಲ್ಲದೆ ಶತರುದ್ರಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ದೋಸ್ ಆಫ್ ಯು ಅವೇರ್ ಆಫ್ ದಟ್, ಇಟ್ಸ್ ಸಮಥಿಂಗ್ ವಂಡರ್ಫುಲ್. Nobody else had done that, as far as I know. No Madhva scholar had done that. ಅದನ್ನು ಬೇರೆ ಸಂದರ್ಭದಲ್ಲಿ ನೋಡೋಣ. ಇವತ್ತು ಈ ಏಕೋ ದೇವಃ ಸರ್ವಭೂತೇಷು ಗೂಢಃ, ಏಕಃ ಅಂದರೆ ಏನು, ಅದಕ್ಕೆ ಪರಮಾತ್ಮ ನ ಶುಭ ಗುಣರಾಹಿತ್ಯಮಿತಿ ಅಂತ ಸಾಕು. ನಮಗೆ ಇಲ್ಲಿಗೆ ನಾವು ಒಂದೊಂದೇ ವರ್ಡ್ ವಿವರಿಸ್ತೀನಿ ಅಷ್ಟೆ. ಯಾವುದೋ ಶುಭ ಗುಣವೂ ಇಲ್ಲ ಅಂತ ಅಲ್ಲ ಈ ಕಾರಣದಿಂದ ಪರಮಾತ್ಮನನ್ನು ನಿರ್ಗುಣ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ಉಜ್ಜಹಾರ ಭಾಷ್ಯಕಾರರು ಅಂತ ಸಾಮಾನ್ಯವಾಗಿ ಯಾರು ಕೂಗ್ತಾರೆ ಅಂದರೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿರೋರಿಗೆ ಮಾತ್ರ ಭಾಷ್ಯಕಾರರು ಅನ್ನೋದು. ಅಲ್ವೇ ಈಗ ಯಾರೋ ಗೀತೆಗೆ ಬರೆದಿದ್ದಾರೆ, ಇಲ್ಲ ಎಷ್ಟೋ ಜನ ಬರೆದಿದ್ದಾರೆ ಗೀತೆಗೆ. ಮಹಾತ್ಮ ಗಾಂಧಿನೂ ಬರೆದಿದ್ದಾರೆ ಅಲ್ವೇ, ತಿಲಕರು ಬರೆದಿದ್ದಾರೆ. ಅವ್ರನ್ನೆಲ್ಲ ಭಾಷೆಕಾರರು ಅನ್ನೋಲ್ಲ, ಯಾಕೆಂದರೆ ಬ್ರಹ್ಮಸೂತ್ರ ಭಾಷೆ ಬರೋದಿಲ್ಲ ಅಷ್ಟು ವಿಚಾರ. ಅದರಿಂದ ಭಾಷೆಕಾರ ಅಂದರೆ ಸಾಮಾನ್ಯ. ಶ್ರುತಿ ಸೇಸ್ ಬ್ರಹ್ಮನ್ ಈಸ್ ನಿರ್ಗುಣ ಇನ್ ಆರ್ಡರ್ ಟು ಟೀಚ್ ದಟ್ ಬ್ರಹ್ಮನ್ ಈಸ್ ಡಿವೈಡ್ ಆಫ್ ಇನ್ಆಸ್ಪಿಷಿಯಸ್ attributes. He is not devoid of auspicious attributes. ಇದನ್ನು ಹೇಳೋದಕ್ಕೋಸ್ಕರ ಶ್ರೀಮನ್ ಮಧ್ವಾಚಾರ್ಯರು ದ ಆಥರ್ ಆಫ್ ಸೂತ್ರ ಭಾಷ್ಯ ಕೋಟೆಡ್ ದಿ ಎಂಟೈರ್ ಮಂತ್ರ ಫ್ರಮ್ ಶ್ವೇತಾಶ್ವತರ. ಅಷ್ಟು ಏಕಃ, ಪರಮಾತ್ಮನ ಏಕಾಂತ ಯಾಕೆ ಹೋಗುತ್ತೆ ವೇದ? ವೆಲ್, 1 hour ಮಾಡಬೇಕೀಗ ನಾನು ಏಕಃ ಒಂದು ಶಬ್ದಕ್ಕೆ, ಬಟ್ ಮಾಡೋಲ್ಲ. ನೀವೆಲ್ಲ ಮನೆಗೆ ಹೋಗಬೇಕು, ನಾನು ವಾಷಿಂಗ್ಟನ್ DC ಹೋಗಬೇಕು.
ಏಕಃ ಅಂದ್ರೇನು, ಈಗ ಎಲ್ಲ ಸ್ಥಾನ ಭೇದ ಇದೆ, ಎಲ್ಲ ಬೇರೆ ಬೇರೆ ಕಡೆ ಇದ್ದೀರಿ, ಎಲ್ಲ ಜೀವಗಳು ಎಲ್ಲ ಒಂದೊಂದು ದೇಹ ಹೊತ್ಕೊಂಡಿದ್ದೀವಿ, ಎಲ್ಲರಲ್ಲೂ ಇದ್ದಾನೆ ಭಗವಂತ, ಬೇರೆ ಬೇರೆ ಕಡೆ ಇದ್ದಾನೆ. ಅಷ್ಟಿದ್ದರೂ ಏಕಃ, ದಟ್ ಈಸ್ ದ ಏಕತ್ವ. ಏಕಸ್ಥತ ಸರ್ವಭೂತಾಂತರಾತ್ಮ, ಭಗವದ್ಗೀತೆ. ಏಕೋ ತವಾಪ್ಯಚ್ಯುತ ಸಮಕ್ಷಂ ತಕ್ಷಾಮೇ ತ್ವಾಮಹಮಪ್ರಮೇಯಂ ಪಿತಾಸಿ ಲೋಕಸ್ಯ ಚರಾಚರಸ್ಯ. ಗೀತಾ ಗೋಸ್ಲ ಇದೆ 11ನೇ ಅಧ್ಯಾಯ. ಅದರೊಳಗೆ ಏಕಃ ಅನ್ನೋ ಶಬ್ದಕ್ಕೆ ಅರ್ಥ ಬರೆಯೋ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು ಏ ಅಂದರೆ ಏಕಃ ಅಂತ ಬರೆದಿದ್ದಾರೆ. ಕಹ ಅಂದರೆ ಕರ್ತ ಕಾರಯಿತ, ಏಕಃ ಸ್ವತಂತ್ರ ಪರೋಧ್ಯೇಯ ಅಂತ ಅವರು ಕೊಡೋ ಅರ್ಥ. ಹೀಗೆ ಆ ಏಕ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಸ್ವಗತ ಭೇದವಿಲ್ಲ ಅಂತ, ಅವಯವೈ ಭೇದವಿಲ್ಲ, ಪಾರ್ಟ್ ಹೋಲ್ ರಿಲೇಷನ್ಶಿಪ್ ಅಂತೇನು ಇಂಗ್ಲೀಷ್ನಲ್ಲಿ ಅಂತೇವೆ, ಅದಿಲ್ಲ ಭಗವಂತನಲ್ಲಿ. ಇದೆಲ್ಲ ವೇದಗಳಿಂದ ಬರುವಂಥದ್ದು. ಇಂತಹ ಏಕನಾದಂತಹ ಪರಮಾತ್ಮ ದೇವ. ಈ ದೇವ ಶಬ್ದಕ್ಕೆ ದಿವು ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಅದನ್ನು ಬನ್ನಂಜೆಯವರು ತತ್ವಚಂದ್ರಿಕಾದಲ್ಲಿ ದ್ಯೋತನಾಥ್ ದೇವ, ಕನ್ನಡದಲ್ಲಿ ಹೇಳೋದಾದರೆ ಬೆಳಗುತ್ತಾನೆ ಪರಮಾತ್ಮ ಅಂತ. ಏನು ಬೆಳಗುವುದು ಅಂದರೆ ಅಯಮರ್ಥಃ ಸೃಷ್ಟ್ಯಾದಿಭಿ ಕ್ರೀಡನ್ ದ್ಯೋತತೆ. ಸೃಷ್ಟ್ಯಾದಿಭಿ ಆದಿಯಿಂದ 8 ಒಟ್ಟು. ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತೇನು ಹೇಳ್ತೇವೆ, ಸೃಷ್ಟಿಯಾದಿ ಅಷ್ಟಕರ್ತೃತ್ವ. ಇದು 8 ಯಾರಿಗೆ ಇದೆಯೋ ಅವನೇ ಪರಮಾತ್ಮ. ಈ ಕಾರಣದಿಂದ ನಾನೇ ದೇವರು ಅನ್ನೋರೆಲ್ಲ ದೇವರಲ್ಲ. ಯಾರಿಗೆ 8 ಅಷ್ಟಕರ್ತೃತ್ವವಿದೆಯೋ ಅವರು ಪರಮಾತ್ಮ, ಅಷ್ಟು ವಿಚಾರ. ಸೃಷ್ಟ್ಯಾದಿಭಿ ಕ್ರೀಡನ್. ಈ ಕ್ರೀಡಾ ಅನ್ನೋ ಶಬ್ದವು ಕ್ರೀಡಾಮಯತ್ವ ಭಗವಂತನದು. ಏನನ್ನು ಬಯಸದೆ, ಫಾರ್ ಇಟ್ಸ್ ಓನ್ ಸ್ಪೋರ್ಟ್ಸ್ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಯಾಕೆಂದರೆ ಈ ಬೇರೆ ಶಬ್ದವಿಲ್ಲ. ಈ ಕಾರಣದಿಂದ ಈಗ ಫುಟ್ಬಾಲ್ ಆಡ್ತೀವಿ, ಸಂಜೆ ಹೋಗಿ ಆಡ್ಕೊಂಬರ್ತಾರೆ ಮಕ್ಕಳು, ಏನು ಅವ್ರದ್ದು ಒಂದು ಸಂತೋಷ ಅವ್ರಿಗೆ. ಅದರಿಂದ ದೇ ಪ್ಲೇ ಫಾರ್ ಇಟ್ಸ್ ಓನ್ ಸೇಕ್, ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಔಟ್ ಆಫ್ ಇಟ್. ಭಗವಂತನು ಹೀಗೆ ಅಲ್ವೇ, ಈ ಸೃಷ್ಟಿಯಿಂದ ನನಗೇನು ಆಗಬೇಕಾಗಿಲ್ಲ ಅಂತ ಹೇಳಿದಾನೆ ಕೃಷ್ಣ. ನಾನವಾಪ್ತಂ ಅವಾಪ್ತಂಚ ವರ್ತ ಏವಚ ಕರ್ಮಣಿ. ಯಾಕೆ ಅಂತಲೂ ಹೇಳ್ತಾನೆ, ಇರಲಿ ಭಗವದ್ಗೀತಾ. ಸೊ ಹೀಗೆ ದ್ಯೋತನಾಥ್, ಎಲ್ಲ ಬೆಳಗುವ ಶಕ್ತಿಗಳು ಅಂತೇನಿದೆ, ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಹಾಕ್ಕೊಳ್ರಿ, ನಿಮ್ಗೆ ಏನೇನು ಬೆಳಗುವ ಶಬ್ದ ಗೊತ್ತಿದೆಯೋ ಅದೆಲ್ಲದಕ್ಕೂ ಬೆಳಕಿನಲ್ಲಿ ಬೆಳಕು, ಹಾಗೆಯೇ ಬೆಳಕಿಗೆ ಬೆಳಕು ಪರಮಾತ್ಮ. ಇದನ್ನು ಸೂತ್ರಕಾರರು ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ, ಈ ಥಾಟ್ನ. ಇದು ಭಗವದ್ಗೀತೆಯಲ್ಲಿ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಇತ್ಯಾದಿಯಾಗಿ ಉಪನಿಷತ್ತುಗಳಲ್ಲಿ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕೂತೋ ಅಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಇತ್ಯಾದಿ ಏನು ಕಠೋಪನಿಷತ್ ಬರುತ್ತೆ. ದಟ್ ಕಾನ್ಸೆಪ್ಟ್ ಈಸ್ ಗಿವನ್ ಇನ್ ವೇರಿಯಸ್ ಆಗಮ. ಅಯಮತ್ತಃ ಸೃಷ್ಟ್ಯಾದಿಭಿ ಕ್ರೀಡನ್ ದ್ಯೋತತೆ. ಇಲ್ಲಿ ಇನ್ನೂ ಒಂದಿದೆ, ಬೆಳಗುವುದು ಅಂದರೆ ಜ್ಞಾನಕ್ಕೆ ಪ್ರಕಾಶಕ. ಹೇಗೆ ಒಂದು ಆ್ಯಪಲ್ ಇದೆ, ನನ್ನ ಜ್ಞಾನ ಈ ಆ್ಯಪಲ್ನ ನನಗೆ ಹೇಗೆ ತಿಳಿಸುತ್ತೋ ಹಾಗೆಯೇ ಭಗವಂತನ ನನ್ನ ಜ್ಞಾನ ತಿಳಿಸುತ್ತೆ ಎಂದು ಹೇಳೋಕ್ಕಾಗೋಲ್ಲ. ದಟ್ ಈಸ್ ದ ಪಾಯಿಂಟ್. ಮತ್ತು ಹೌಡಿಯುನೋ ಭಗವಂತನೇ ತಿಳಿಸ್ಬೇಕು, ಅದು ಬೆಳಗೋದು. ಅರ್ಥ ಆಯ್ತಾ? ಸರ್ವೋಪರಿ ದ್ಯೋತ, ಎಲ್ಲರ ಮೇಲಿದ್ದು ಬೆಳಗ್ತಾನೆ ಭಗವಂತ. ಬನ್ನಂಜೆಯವರು ಕೊಟ್ಟು ಸರ್ವ ವ್ಯವಹಾರಾನ್ ಪ್ರೇರೆಯನ್ ದ್ಯೋತತೆ. ಎಲ್ಲರಲ್ಲೂ ಪ್ರೇರಣೆ ಮಾಡಿ ಅವರವರ ಕೈಯಲ್ಲಿ ಕೆಲಸ ಮಾಡಿಸಿ ದ್ಯೋತತೆ ಬೆಳಗ್ತಾನೆ ಪರಮಾತ್ಮ.
ಸೂರ್ಯಾದಿ ಪ್ರಕಾಶಾನ್ ದ್ಯೋತಯನ್ ದ್ಯೋತೈತೆ, ದ್ಯೋತಯನ್ ಬೆಳಗಿಸುತ್ತಾ ಬೆಳಗುತ್ತಾನ್ ಭಗವಂತ. ದಟ್ಸ್ ಹೌ ಯು ಟ್ರಾನ್ಸ್ಲೇಟೆಡ್. ಸರ್ವವೇದೈ ಸರ್ವೈ ಘೋಷೈ ಸ್ತೂಯಮಾನೋ ದ್ಯೋತತೆ. ಸರ್ವೇ ಘೋಷ ಸರ್ವೇ ವೇದ ಅಂತೇನು ಬರುತ್ತೆ ಉಪನಿಷತ್ತಲ್ಲಿ, ಎಲ್ಲ ವೇದಘೋಷಗಳು ಭಗವಂತನನ್ನೇ ಹೇಳೋದು. ಎಲ್ಲ ಘೋಷಗಳು, ಎಲ್ಲ ವೇದಗಳು. ಇದು ಹೇಗೆ ಅನ್ನೋದು ಒಂದು ಪ್ರಶ್ನೆ. ವೇದವ್ಯಾಸರು ಉತ್ತರ ಕೊಡ್ತಾರೆ. ಅದನ್ನು ಸಮನ್ವಯ ಮಾಡೋದರಿಂದ ಅಂತ, ಓಂ ತತ್ತು ಸಮನ್ವಯಾತ್ ಓಂ ಅಂತ ಹೇಳಿ. ಅದಾದಮೇಲೆ ಇದು ಬಂದಿರೋದು ಈಕ್ಷತ್ವಧಿಕರಣ. ಇರಲಿ. ಆನಂದರೂಪೋದ್ಯೋತತೆ, ಆನಂದಮಯನಾಗಿ ಬೆಳಗುತ್ತಾನೆ ಭಗವಂತ. ಸತ್ಯ ಸಂಕಲ್ಪೋದ್ಯೋತತೆ. ಏನು ಸತ್ಯ ಸಂಕಲ್ಪ ಅಂದರೆ ಯಾವುದನ್ನು ಬಯಸುತ್ತಾನೋ ಅದು ಸತ್ಯ. ನಮ್ಮಲ್ಲಿ ಸತ್ಯ ಅಂತ ಒಂದು, ನಾವು ಬಯಸೋದು ಒಂದು, ಅದು ಆಗೋದು ಒಂದು. ಕೆಲವು ಸಹ ನಮ್ಗೆ ಗೊತ್ತಿಲ್ಲದೆ ಆಗುತ್ತೆ. ರೋಗಗಳೆಲ್ಲ ನಮಗೆ ಗೊತ್ತಿಲ್ಲದೆ ಬರುತ್ತೆ. ಬರಲಿ ಅಂತ ಬರೋಲ್ಲ, ಬಂದಿದೆ ಅಂತಲೂ ಗೊತ್ತಿರೋಲ್ಲ ನಮಗೆ. ನಮ್ಮದೇ ದೇಹ ಆದರೂ ಗೊತ್ತಿಲ್ಲ. ಹೀಗೆ ಅಜ್ಞಾನ. ಪರಮಾತ್ಮ ಯಾವುದನ್ನು ನೋಡ್ತಾನೋ ಅದಕ್ಕೆ ಅಸ್ತಿತ್ವ. ಶ್ರುತಿಗಳು ವಿಪರಿಲೋಪೋ ನ ವಿದ್ಯತೆ ಅವಿನಾಶಿತ್ವ ಇತ್ಯಾದಿ ಹೇಳುತ್ತೆ. ಇರೋ ವಸ್ತುಗಳು, ತಿಳಿದಿರೋ ವಸ್ತುಗಳು, ಹಂಗೆ ಹಾಕ್ಕೊಳ್ರಿ 2 ಲಿಸ್ಟ್. ನಮ್ಮನೆ ಅಡುಗೆ ಮನೇಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲರಿ. ನಮ್ಮ ಹೆಂಡತಿ ಅವಾಗ ಹೇಳ್ತಿರ್ತಾಳೆ, ಕಣ್ಣು ಕಾಣಲ್ವಾ ನಿಮಗೆ ಅಂತ ಅಲ್ವೇ. ನಮ್ಮಲ್ಲಿ ನಮಗೆ ಅಂದರೆ ಏನು ಇದ್ರೂ ಕಾಣೋಲ್ಲ ನಮಗೆ. ಇರಲಿ. ಪರಮಾತ್ಮ ಯಾವುದನ್ನು ನೋಡ್ತಾನೋ ಅದಕ್ಕೆ ಅಸ್ತಿತ್ವ, ಇಲ್ಲರ ಅಸ್ತಿತ್ವವೇ ಇಲ್ಲ. ಆನಂದರೂಪೋದ್ಯೋತತೆ ಸತ್ಯ ಸಂಕಲ್ಪೋದ್ಯೋತತೆ. ಸರ್ವಜನಾನ್ ಸರ್ವಂ ವ್ಯಾಪ್ಯ ದ್ಯೋತತೆ. ಎಲ್ಲ ಜನಗಳನ್ನು, ಜನಗಳು ಅಂದರೆ ಯಾರು? ಎಲ್ಲ ಲೋಕದಲ್ಲಿರೋ ಎಲ್ಲ ಜನಗಳು. ಆಮೇಲೆ ಸರ್ವಂ ವ್ಯಾಪ್ಯ, ಎಲ್ಲವನ್ನು ವ್ಯಾಪಿಸಿ ದ್ಯೋತತೆ. ತಥಾ ಹಿ ಪ್ರಥನೋ ಧಾತುಪಾಠ. ಪ್ರಥನೋ ಅಂದರೆ ಪ್ರಾಚೀನ ಪಾಠ, ಧಾತುಪಾಠ. ದಿವು ಕ್ರೀಡಾ, ವಿಜಿಗಿಷ, ವ್ಯವಹಾರ, ದ್ಯುತಿ, ಸ್ತುತಿ, ಮೋದ, ಕಾಂತಿ, ಗತಿಷು. ಇದಿಷ್ಟು ಪ್ರಾಚೀನ ಪಾಠದಲ್ಲಿ ದಿವು ಶಬ್ದಕ್ಕೆ, ರೂಟ್ ವರ್ಡ್ಗೆ ಕೊಟ್ಟಿರುವಂಥ ಅರ್ಥಗಳು. ಅರ್ವಾಚೀನಾ ಮದಂ ಸ್ವಪ್ನಂ ಚ ಅಧಿಕಂ ಪಠಂತಿ ಅಂತ ಬನ್ನಂಜಿಯವರು ಹೇಳ್ತಾರೆ. ಮಾಡ್ರನ್ ಪೀಪಲ್, ಮಾಡ್ರನ್ ಸಂಸ್ಕೃತ್, ಇವರುಗಳು ಅದೇ ದಿವು ಶಬ್ದಕ್ಕೆ ಸ್ವಪ್ನ ಆ್ಯಂಡ್ ಆಲ್ಸೋ ಮದಂ, ಪ್ರೈಡ್ ಅನ್ನೋ ಅರ್ಥದಲ್ಲೂ ಅದನ್ನು ಉಪಯೋಗಿಸ್ತಾರೆ ಅನ್ನೋದನ್ನು ಬನ್ನಂಜಿಯವರು ತಿಳಿಸ್ತಾರೆ. ಅಂದರೆ ಎಷ್ಟು ವಾಟ್ ಎವರ್ ಹಿ ರೈಟ್ಸ್ ಈಸ್ ಸೋ ಕಾಂಪ್ರಹೆನ್ಸಿವ್ ಅಬೌಟ್ ಇಟ್. ಅದು ವಿಚಾರ. ಏತೇನ ದೇವಪದೇನ ಸೃಷ್ಟ್ಯಾದಿ ಅಷ್ಟತ್ವ ಕರ್ತೃತ್ವಾದಯೋ ಬಹವೋ ಗುಣಾಃ ಕಥಿತಾ ಭವಂತಿ. ಈ ಕಾರಣದಿಂದ ದೇವ ಅಂತ ಒಂದು ಶಬ್ದ ಹೇಳಿದಾಗಲೇ ಆ ದೇವ ಶಬ್ದಕ್ಕೆ ಇಷ್ಟೊಂದು ಅರ್ಥಗಳಿರೋದರಿಂದ ಜೀವ ಶಬ್ದಕ್ಕೆ ಪರಮಾತ್ಮನ ಅನೇಕ ಗುಣಗಳನ್ನು ಹೇಳುವಂತಹ ಒಂದು ಶಬ್ದ ಅದು ದೇವ. ದೇವರು ಅಂತ ಕನ್ನಡದಲ್ಲಿ ಅದಕ್ಕೆ ನಾವು ಹೇಳಿ. ಆಮೇಲೆ ದ್ಯೋತತೆ ಅಥಾಪಿ ಗೂಢ ಏಕೋ ದೇವ ಸರ್ವಭೂತೇಶು ಗೂಢ. ದ್ಯೋತತೆ ಬೆಳಗುತ್ತಾನೆ, ಆದರೂ ಗೂಢ ಪರಮಾತ್ಮ. ಬೆಳಗ್ತಾನೆ ಅಂತ ಕಾಣಿಸ್ಬೇಕಲ್ವೇ. ನಜ್ಞಾಯತೆ ಮಂದಾನ, ತತ್ವಚಂದ್ರಿಕಾದಲ್ಲಿ ಬನ್ನಂಜಿಯವರು ಬರೆದಿರೋದು. ಮಂದಾನ ನಿಮ್ಮ ಜ್ಞಾನದ ಶಾರ್ಪ್ನೆಸ್ ಇಲ್ಲದೇ ಇದ್ದವ್ರಿಗೆ ಮಂದರು. ಈ ವಿಚಾರದಲ್ಲಿ ಇನ್ನೊಂದು ಹೇಳಬೇಕು. ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರು ಯಾಕೆ ರಚಿಸಿದರು ಅಂತ ಹೇಳೋ ಸಂದರ್ಭದಲ್ಲಿ ತೇಷಾಂ ನಿಜಭಕ್ತಾನಾಂ ಬುದ್ಧಿ ಶಾಣತ್ವ ಸಿದ್ಧಯೇ ಅಂತಾರೆ ಆಚಾರ್ಯರು.
ತನ್ನ ಭಕ್ತರು ಅಂತ ಯಾರಿದ್ದಾರೆ, ಮಧ್ವ ಸಿದ್ಧಾಂತದಲ್ಲಿ ಜ್ಞಾನ ಬೇರೆ ಭಕ್ತಿ ಬೇರೆ ಅಲ್ಲ, ಜ್ಞಾನವಲ್ಲದ ಭಕ್ತಿ ಇಲ್ಲ, ಭಕ್ತಿ ಅಲ್ಲದ ಜ್ಞಾನವೂ ಅಲ್ಲ. ಹೀಗೆ ಒಂದಕ್ಕೆ ಒಂದು ಪೂರಕ. ಒನ್ ಫಾರ್ಮ್ ಆಫ್ ಜ್ಞಾನ ಇಸ್ ಕರ್ಮ, ಅನದರ್ ಫಾರ್ಮ್ ಆಫ್ ಜ್ಞಾನ ಇಸ್ ಭಕ್ತಿ, ಅನದರ್ ಫಾರ್ಮ್ ಆಫ್ ಜ್ಞಾನ ಇಸ್ ಧ್ಯಾನ. ಅಷ್ಟು ಸಾಕಾದ್ರೆ ವಿಚಾರ ಇಲ್ಲಿ. ಆಮೇಲೆ ನ ಜ್ಞಾಯತೆ ಮಂದಾನ, ಇದು ಆರ್ಡಿನರಿ ಇಂಟೆಲೆಕ್ಟರು ತಿಳಿಯೋದಿಲ್ಲ. ಈ ಕಾರಣದಿಂದ ಹೃದಯ ಗುಹಾಯಾಮ್ ಗೂಢತೆಯ ನಿಹಿತಃ ಸಂದ್ಯೋತತೆ ಜ್ಞಾನಿನಾಂ, ಅದೇ ಜ್ಞಾನಿಗಳಿಗೆ ಅಂದರೆ ಒಳಗಡೆ ಕಣ್ಣಿನಿಂದ ನೋಡ್ತಾರಲ್ಲ ಅವರಿಗೆ ಹೊಳಿತಾನೆ ಭಗವಂತ ಅಲ್ವೇ. ಅಂಗುಷ್ಟ ಮಾತ್ರ ಪುರುಷ ಇತ್ಯಾದಿ ಅನೇಕ ಬಂದಿದೆ ಶ್ರುತಿಗಳಲ್ಲಿ. ಸರ್ವಜೀವೇಶು ಬಹುರೂಪಸ್ಸನ್ ಗೂಢತೆಯ ಸ್ಥಿತೋಪಿ, ಎಲ್ಲ ಜೀವಗಳಲ್ಲಿ ಅನೇಕ ರೂಪವನ್ನು ತಗೊಂಡು ಪರಮಾತ್ಮ ತತ್ ಸೃಷ್ಟ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಏನಾಯಿತು ಸತ್ಯಚ್ಚ ಭವತ್. ಶ್ರುತಿ ಇದೆ, ಎಲ್ಲ ಗೊತ್ತಿದೆ ಇದೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸರ್ವಭೂತೇಶು ಬಹುರೂಪಸ್ಸನ್ ಗೂಢತೆಯ ಸ್ಥಿತೋಪಿ ಸ್ಥಾನಭೇದೇ ಅಪಿ ಅನೇಕ ರೂಪತ್ವೇ ಅಪಿ ಏಕಃ. ಇಷ್ಟೆಲ್ಲ ಇದ್ದರೂ, ಬೇರೆ ಬೇರೆ ಸ್ಥಾನದಲ್ಲಿದ್ದರೂ, ಬೇರೆ ಬೇರೆ ಗೂಢತೆಯ ಇದ್ದರೂ ಸಹ ಆತ್ಮನಾಗಿ ಅಂತರಾತ್ಮನಾಗಿ ಎರಡು ರೂಪ ಇದೆ ಅಂತ ಹೇಳುತ್ತೆ ಶ್ರುತಿಯಲ್ಲಿ. ಇಷ್ಟಿದ್ದರೂ ಅನೇಕ ರೂಪಗಳನ್ನು ತಗೊಂಡಿದ್ದರೂ ಸಹ ಭಗವಂತ ಏಕಃ, ಒಬ್ಬನೇ ಬರೋ. ಯಾಕೆ ಅಂದರೆ ಪೂರ್ಣಮದ ಪೂರ್ಣಮಿದಂ, ಈ ಕಾರಣದಿಂದ. ಪರಸ್ಪರಂ ಮೂಲರೂಪೇಣ ಚ ಭೇದರಹಿತ, ತನ್ನ ಅವತಾರ ರೂಪಗಳಲ್ಲೇ ಆಗಲಿ, ತನ್ನ ಮೂಲ ರೂಪದಲ್ಲೇ ಆಗಲಿ, ಬೇರೆ ಅನಂತಾನಂತ ರೂಪಗಳಲ್ಲೇ ಆಗಲಿ ಪರಮಾತ್ಮ ಭೇದರಹಿತ. ಇಷ್ಟು ಕಾನ್ಸೆಪ್ಟನ್ನು ಹೇಳೋಕ್ಕೆ ಏಕಃ ಅಂತ ಒಂದು ಶಬ್ದ ಇದೆ. ಆಮೇಲೆ ಸರ್ವವ್ಯಾಪಿ, ನೆಕ್ಸ್ಟ್ ವರ್ಡ್ ಸರ್ವೈ ಗುಣೈ ಸರ್ವೇಷು ಕಾಲೇಶು ಸರ್ವಂ ದೇಶಂ ವ್ಯಾಪ್ನೋತಿ ಇದು ಸರ್ವವ್ಯಾಪಿ ಅಂತ ತತ್ವಚಂದ್ರಿಕಾದಲ್ಲಿ ಬನ್ನಂಜಿಯವರು ವಿವರಿಸ್ತಾರೆ. ಆಲ್ ಕಂಪ್ಲೀಟ್ನೆಸ್ ಅನ್ನೋದು ಭಗವಂತನದು ಇನ್ ಟರ್ಮ್ಸ್ ಆಫ್ ಪರ್ವೇಷನ್ ಇನ್ ಆಲ್ ಆಟ್ರಿಬ್ಯೂಟ್ಸ್. ಸರ್ವಗುಣಪೂರ್ಣ ಅಂತ ಅದನ್ನೇ ಹೇಳೋದು. ಅಟ್ ಆಲ್ ಟೈಮ್ಸ್, ಸರ್ವದೇಶ ಸರ್ವಕಾಲ, ಇದನ್ನೇ ಅಲ್ವೇ ವಿಷ್ಣು ಅನ್ನೋದು. ನಾವು ಟೆಕ್ನಿಕಲಿ ವಿಶ್ವರು ವ್ಯಾಪ್ತಾವು ದೇಶತಃ ಕಾಲತಃ ಗುಣತಃ ವ್ಯಾಪ್ತಿ ವಿಷ್ಣು. ಈ ಕಾರಣದಲ್ಲಿ ಶ್ರೀಮದ್ ಆಚಾರ್ಯರು ಬ್ರಹ್ಮಶಬ್ದಶ್ಚ ವಿಷ್ಣಾವೇವ ಅಂದರು. ಏನು ಶ್ರುತಿಗಳಲ್ಲಿ ಬ್ರಹ್ಮ ಅಂತ ಬಂದಾಗ ಅದು ವಿಷ್ಣು ಶಬ್ದ ಅಂತ. ಇದನ್ನು ಎಚ್ ಎನ್ ರಾಘವೇಂದ್ರಾಚಾರ್ಯ ಚೆನ್ನಾಗಿ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ವೇದಿಕ್ ಸ್ಟಡಿ ಆಫ್ ವೇದಿಕ್ ವಿಷ್ಣು ಈಸ್ ದ ಸೇಮ್ ಆ್ಯಸ್ ದ ವೇದಿಕ್ ಸ್ಟಡಿ ಆಫ್ ವೇದಿಕ್ ಬ್ರಹ್ಮನ್. ಹೆನ್ಸ್ ಬ್ರಹ್ಮಶಬ್ದಶ್ಚ ವಿಷ್ಣಾವೇವ. ಅರ್ಥ ಆಯ್ತಾ? ಮನೆಗೆ ಹೋಗಿ ಯೋಚನೆ ಮಾಡಿರಿ. ನಾನು ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಏನು ಬರೆದಿದ್ದೀನಿ ಇದನ್ನು ಅವ್ರಿಗೆ ಕೊಡ್ತೀನಿ, ಇಲ್ಲಿ ವಾಲಂಟಿಯರ್ಸ್ಗೆ ಒಂದು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ. ಹಿ ವಿಲ್ ಸೆಂಡ್ ಇಟ್ ಇನ್ ಇಮೇಲ್ ಆರ್ ವೆಬ್ಸೈಟ್ ಆರ್ ಸಮಥಿಂಗ್. ಓಕೆ, ಸಾಮಾನ್ಯ ನಾನು ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಡ್ತೀನಿ ಹ್ಯಾಂಡ್ ಔಟ್ ಅಂತ. ನೀವೆಲ್ಲ ಓದ್ತಾ ಕೂತ್ಕೋತೀರಿ ಕೊಟ್ಟರೆ. ಅಲ್ಲ ರೀ, ಜೀವನವೆಲ್ಲ ಹಾಗೆ ಕಳೀತಾರೆ, ಇಲ್ಲಿ ಬಂದು ಓದ್ತೀವಿ 5 ನಿಮಿಷದಲ್ಲಿ, ಆಗತ್ತಾ? ನಿಜ, ಥಿಂಕ್ ಅಬೌಟ್ ಇಟ್. ಅದಕ್ಕೆ ನಾ ಹೇಳೋದು ಅಟ್ಲೀಸ್ಟ್ ಕೇಳ್ರಿ, ಕಿವಿ ಮೇಲೆ ಈ ಥರದ್ದೊಂದು ಇದೆ ಅಂತಾರೆ. ಆಮೇಲೆ ಮನೆಗೆ ಹೋಗಿ ನೀನು ಜೀವನವೆಲ್ಲ ಇದೆ ಓದಕ್ಕೆ. ಸರ್ವಭೂತ ಸಾರಿ ಐ ಡಿಂಟ್ ಮೀನ್ ಟು. ಸರ್ವೈ ಗುಣೈ ಸರ್ವೇಷು ಕಾಲೇಷು ಸರ್ವಂ ದೇಶಂ ವ್ಯಾಪ್ನೋತಿ ಇತಿ ಸರ್ವವ್ಯಾಪಿ ಏತೇನ ಕಾಲತೋ ದೇಶತೋ ಗುಣತಃ ಶಕ್ತಿತಶ್ಚ ಆನಂತ್ಯಮುಕ್ತಂ. ಶಕ್ತಿತಶ್ಚ, ಎಸ್, ಆಲ್ ಪವರ್ gets to be stated by this. ಸರ್ವಭೂತಾನಾಂ ಅಂತಸ್ತಿತ್ವ, ಎಲ್ಲ ಭೂತ ಅಂದರೆ ಇರುವಿಕೆಯುಳ್ಳ ವಸ್ತು, ಚೇತನವೂ ಆಗ್ಬೋದು ಅಚೇತ.
ಅಂತಸ್ತಿತ್ವ ಆ ಸಮ್ಯಕ್ ಸ್ವಾತಂತ್ರ್ಯೇಣ ತನೋತಿ ತಾಯತೆ ವಾ ಇತಿ ತಹ ನಿಯಂತ. ನೋಡಿ, ಇದು ಭಾಳ ಅದ್ಭುತ. ಇದು ಸರ್ವಭೂತಾಂತರಾತ್ಮ ಅಂತ ಆ ನೆಕ್ಸ್ಟ್ ಇರೋ ಶಬ್ದ. ಅದಕ್ಕೆ ಬಂದೇವರು ಸರ್ವಭೂತ ಆ ಅಂತಹ ಆತ್ಮ ಅಂತ ಬಿಡಿಸ್ಬಿಟ್ಟಿದ್ದಾರೆ. ಅದನ್ನು ಶಬ್ದಗಳನ್ನು ಒಡೆದು ಅರ್ಥ ಹೇಳೋದು. ಆ ಅನ್ನೋದೇನು, ಆ ಬಾಲ ವೃದ್ಧರು ಅಂದಾಗ ಆ ಅಂದಾಗ ಆಲ್ ಇನ್ಕ್ಲೂಸಿವ್ ಅಂತ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರೂ ಆಲ್ ಇನ್ಕ್ಲೂಡೆಡ್ ಅಂತ ಹೇಳೋ ಸಂದರ್ಭದಲ್ಲಿ ಆ ಅನ್ನೋ ಶಬ್ದ ಬರುತ್ತೆ. ಇಲ್ಲಿಯೂ ಸಹ ಆ ಸ್ಟ್ಯಾಂಡ್ಸ್ ಫಾರ್ ಆಲ್ ಇನ್ಕ್ಲೂಸಿವ್. ಅದು ಒಂದು. ಆಮೇಲೆ ಸ್ಟೇಷನ್ಡ್ ಇನ್ ಆಲ್ ಬೀಯಿಂಗ್ಸ್ ಬೈ ಹಿಸ್. ಬನ್ನಂಜಿಯವ್ರು ನೋಡಿ, ಇಂಡಿಪೆಂಡೆನ್ಸ್ ಅನ್ನೋ ಶಬ್ದಕ್ಕಿಂತ ಸ್ವತಂತ್ರ ಅಂದರೆ ಸಾಮಾನ್ಯವಾಗಿ ಇಂಡಿಪೆಂಡೆನ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ನೋ, ಹಿ ಆಲ್ವೇಸ್ ಟ್ರಾನ್ಸ್ಲೇಟೆಡ್ ಎ ಸೆಲ್ಫ್ ಡಿಪೆಂಡೆನ್ಸ್, ಸ್ವಾತಂತ್ರ್ಯ. ಪರ್ಫೆಕ್ಟ್ ಅದು, ನೋಟೆಡ್. ಆದ್ದರಿಂದ ನಾವು ಹಾಗೆ ಮಾಡೋಣ. ಸ್ಟೇಷನ್ಡ್ ಇನ್ ಆಲ್ ಬೀಯಿಂಗ್ಸ್ ಬೈ ಹಿಸ್ ಸೆಲ್ಫ್ ಡಿಪೆಂಡೆನ್ಸ್ he manifests and also protects all beings. Hence taha stands for controller. ಸರ್ವಭೂತಾನಾಂ ಅಂತಸ್ಥಿತ್ವ ಆ ಸಮ್ಯಕ್ ಸ್ವಾತಂತ್ರ್ಯೇಣ ತನೋತಿ ತಾಯತೆ ವಾ ಇತಿ ತಹ ನಿಯಂತ. ಸಂಸ್ಕೃತದಲ್ಲಿ ಎಷ್ಟು ಕ್ರಿಸ್ಪ್ ಆಗಿದೆ. ಮಾತಾ ಜ್ಞಾತ ಜ್ಞಾತ್ವಾ ಸೃಷ್ಟಾ ಚ ಸಂಹರ್ತ ಸರ್ವಭೂತಾನಾಂ ಚ ಇತಿ ಆತ್ಮ. ಆತ್ಮ ಅನ್ನೋ ಶಬ್ದಕ್ಕೆ ಹೇಳ್ತಾರೆ. ಆತ್ಮ ಅನ್ನೋ ಶಬ್ದ ಬನ್ನಂಜಿಯವರೇ ಕೊಡ್ತಾ ಇದ್ದಿದ್ದು ಉದಾಹರಣೆ. ತೆಂಗಿನಕಾಯಿ ಕೊಡೋರು ಯಾವಾಗ ಎಕ್ಸಾಂಪಲ್, ಯಾವುದನ್ನು ತೆಂಗಿನಕಾಯಿ ಅಂತೀರಿ ನೀವು? ಮರದಲ್ಲಿ ಇದೆಯಲ್ಲ, ಅದಕ್ಕೋ ಅದನ್ನು ಒಡೆದಾಗ ಬರುತ್ತಲ್ಲ ಅದು, ಅಥವಾ ಅದನ್ನು ತೆಗೆದು ತುರಿ ತೆಗಿತು, ಅದಕ್ಕೆ ಎಲ್ಲವೂ ತೆಂಗಿನಕಾಯಿ. ಆತ್ಮ ಅನ್ನೋದು ಅದೇ ಥರ. ಇಡೀ ದೇಹಕ್ಕೆ ಆತ್ಮ. ಟೋರ್ಸೋ ಅಂತೀವಲ್ವ, ತೈತರೀಯದಲ್ಲಿ ಟೋರ್ಸೋ ಬಗ್ಗೆ ಬಂದಿದೆ. ಅದಕ್ಕೆ ಆತ್ಮ ಅಂತ. ಅದಲ್ಲದೆ ಅದರೊಳಗಿರುವಂಥ ಹೃದಯ, ಅದರಲ್ಲಿ ಮನಸ್ಸು, ಅದಕ್ಕೆ ಆತ್ಮ ಅಂತ. ಆ ಮನಸ್ಸಿನ ಯಾರ ಮನಸ್ಸು? ಜೀವಾತ್ಮನ ಅವನಿಗೆ ಆತ್ಮ ಅಂತ. ಆ ಜೀವಾತ್ಮನ ಒಳಗಿರೋ ಪರಮಾತ್ಮನಿಗೆ ಆತ್ಮ. ಹೀಗೆ ಆತ್ಮ ಅನ್ನೋದು ಒಳಗೆ ಹೋಗುತ್ತೆ. ಟೆಲಿಸ್ಕೋಪಿಕ್ ಇರಲಿ. ಸೊ ಇಂತಹ ಆತ್ಮ ಅವ್ರು ಹೇಳಿದ್ದೆಲ್ಲ ಜ್ಞಾಪಿಸ್ಕೋತಾ ಇರಬೇಕು. ಬನ್ನಂಜಿ ಅವ್ರು ಹೇಳಿದ್ದು ಇಟ್ಸ್ ಸೋ ಬ್ಯೂಟಿಫುಲ್. ಆಮೇಲೆ ಇಲ್ಲಿ ಮಾತಾ ಜ್ಞಾತ ಜ್ಞಾತ್ವಾ ಸೃಷ್ಟಾ ಚ ಸಂಹರ್ತ. ಆತ್ಮ ಅನ್ನೋದ್ರಲ್ಲಿ ಮಾ ಅಂದರೆ ಜ್ಞಾನ. ಮಾ ಅನ್ನೋದು ಜ್ಞಾನ ಅಂತ ಗೊತ್ತಿದೆ ನಿಮಗೆಲ್ಲ. ಹೀ ಈಸ್ ದ ಆಲ್ ನೋವರ್ ಅದು. ಆ್ಯಂಡ್ ಹೀ ಈಸ್ ದಿ ಕ್ರಿಯೇಟರ್ ಆ್ಯಂಡ್ ಆಲ್ಸೋ ದಿ ಡಿಸ್ಟ್ರಕ್ಟರ್. ಸರ್ವ ಸಂಹಾರಕರ್ತರು ಭಗವಂತ, ಸರ್ವ ಸೃಷ್ಟಿಕರ್ತರು. ಬರೀ ಸರ್ವ ಸೃಷ್ಟಿಕರ್ತರು ಅಂತ ತಿಳಿಬೇಡಿ ಅಂತ ಹೇಳುತ್ತೆ ಉಪನಿಷತ್ತು. ಎಲ್ಲಿ ಬಂದಿದೆ ಇದು? ಕೇನೋ ಉಪನಿಷತ್ತಲ್ಲಿದೆ. ಫಾರ್ ದೋಸ್ ಆಫ್ ಯು ಹ್ಯಾವ್ ಸ್ಟಡಿ, ಅದರ ವಿಚಾರಕ್ಕೆ ಇಲ್ಲಿ ಹೋಗೋದಿಲ್ಲ. ಎನಿವೆ, ಸೊ ಇಂತಹ ಹಿ ಈಸ್ ದಿ ಕ್ರಿಯೇಟರ್ ಅಂಡ್ ಆಲ್ಸೋ ದಿ ಡಿಸ್ಟ್ರಕ್ಟರ್. ಆದ್ದರಿಂದ ಆತ್ಮ. ಮಾನಂ ಮೀನ್ಸ್ ಜ್ಞಾನಂ. ಸ್ಮೃತೀಸ್ ಇಂಡೀಡ್ ಟೀಚ್ ಬೈ ದ ವರ್ಡ್ ಆತ್ಮ ನಾಲೆಡ್ಜ್, ಡಿಸ್ಟ್ರಕ್ಷನ್ ಆ್ಯಂಡ್ ಆಲ್ಸೋ ಕ್ರಿಯೇಷನ್ ಆರ್ ಸ್ಟೇಟೆಡ್. ಇದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಬೈ ಬೀಯಿಂಗ್ ಇನ್ ಆಲ್ ಬೀಯಿಂಗ್ಸ್, ಆತ್ಮ ಇಸ್ ದ ಒನ್ ಹೂ ಮೇಕ್ಸ್ ಆಲ್ ಗಿವಿಂಗ್ ಆ್ಯಂಡ್ ಟೇಕಿಂಗ್. ಆದಾನ ಅಂತ ಏನಂತಾರೆ ಅದು. ಆದಾನ ಅಂದರೆ ಕೊಡೋದು, ದಾನ ಅಂದರೆ ಕೊಡೋದು, ಆದಾನ ಅಂದರೆ ಈಸ್ಕೊಳ್ಳೋದು. ಹೀ ಈಸ್ ಕಾಲ್ಡ್ ಆತ್ಮ ಬಿಕಾಸ್ ದ ಒನ್ ವಿತ್ ಪರ್ವೇಸಿವ್ನೆಸ್, ಒನ್ ವಿತ್ ರಿಸೀವಿಂಗ್ ಆ್ಯಂಡ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ಒನ್ ವಿತ್ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್. ಈ ನಾಲ್ಕನ್ನು ಪುರಾಣಗಳಲ್ಲಿ ಬರೋ ವಿಚಾರ ಇದು. ಫಾರ್ ದಿಸ್ ರೀಸನ್ ಹಿ ಈಸ್ ಕಾಲ್ಡ್ ಆತ್ಮ. ಇದನ್ನು ಬನ್ನಂಜಿಯವರು ಕೋಟ್ ಮಾಡಿದ್ದಾರೆ. ಎಲ್ಲಿ ಬರುತ್ತೆ ಏನು ಅಂತ. ಯಚ್ಚ ಆಪ್ನೋತಿ ಯದ್ ಆದತ್ತೆ ಯಚ್ಚ ಅತ್ತಿ ವಿಷಯಾನಿಹ ಯಚ್ಚಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮ ಇತಿ ಕಥ್ಯತೆ. ಆ ಸಂತತೋ ಭಾವ ಅನ್ನೋದೇ ಕಂಟಿನ್ಯೂಟಿ ಅಂತ ಇಂಗ್ಲೀಷ್ನಲ್ಲಿ. ಯಾವಾಗಲೂ ಇರೋನು. ಅದಕ್ಕೆ ನಮಗೂ ಆತ್ಮಗಳು ಅಂತ. ಈಗ ನಾವು ಯಾವಾಗಲೂ ಇರೋರು. ದೇಹ ಹೋಗುತ್ತೆ ಬರುತ್ತೆ, ಬಟ್ ನೀವೆಲ್ಲ ಭಗವದ್ಗೀತಾ ಗೊತ್ತಿದೆ ನಿಮಗೆಲ್ಲ. 101 ಯಾವಾಗಲೂ ಇರೋನು ನಿತ್ಯವಾಗಿ. ಇನ್ನು ಈ 4 ಕಾನ್ಸೆಪ್ಟ್ ಏನಿದೆ ಇದಕ್ಕೆ ಆತ್ಮ. ಈಗ ನಮಗೆ ವಿ ಆರ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಇದರಲ್ಲಿ ಆತ್ಮ ಅನ್ನೋದು
ವ್ಯಾಪ್ತಿತ್ವವನ್ನು ಹೇಳುತ್ತೆ. ಒನ್ ಆಫ್ ದಮ್. ಈ ಜೀವಾತ್ಮ ವ್ಯಾಪ್ತನೋ ಅಲ್ವೋ ಇದನ್ನು ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ತಗೊಂಡಿದ್ದಾರೆ. ಹಿ ಹ್ಯಾಸ್ ಗಿವನ್ 2 ಎಕ್ಸಾಂಪಲ್ ಕೊಡ್ತಾರೆ ಈ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋ ಸಂದರ್ಭದಲ್ಲಿ. ವೇದವ್ಯಾಸರೇ ಕೊಟ್ಟಿದ್ದಾರೆ. ಒಂದು, ಚಂದನವತ್ ಗಂಧ. ಒಂದು ಉಂಡೆ ಕೊಡ್ತಾರೆ ನಿಮಗೆ ಊಟಕ್ಕೆ ಕೂತಾಗ, ಅದನ್ನು ನೀವು ಹಚ್ಕೊತೀರಿ. ಅದು ಎಲ್ಲ ಕಡೆ ಬರುತ್ತೆ. ಕೆಲವರು ಪರ್ಫ್ಯೂಮ್ ಹಾಕೊಂಡ್ಬರ್ತಾರ್ರಿ ಎಲಿವೇಟ್ರಲ್ಲಿ, ನೀವು ನೋಡಿದ್ದೀರಿ. ಅಯ್ಯೋ ನಾಮನೆ ಆ ಅವ್ರು ಹೋದ ಮೇಲೂ ಇರುತ್ತೆ ಅದು ವಾಸನೆ. ಅಂಥ ಪವರ್ಫುಲ್ ಅದು ಅವು ಹಾಕ್ಕೊಳ್ಳೋದು ಇಷ್ಟೇ ಇಷ್ಟ. ದಟ್ ಈಸ್ ದ ಎಕ್ಸಾಂಪಲ್ ವೇದವ್ಯಾಸ ಗಿವನ್. ಹಲೋ, ಅವ್ರಿಗೆ ಗಂಧ ಅಂತ ರೈಟ್. ಅದು ಒಂದು. ಯಾಕೆಂದರೆ ಈ ಜೀವಾತ್ಮವನ್ನು ಎಲ್ಲೋ ಹೃದಯದಲ್ಲಿದ್ದಾನೆ ಅಂದರೆ ಆತ್ಮನಿಗೆ ಎಲ್ಲ ಕಾಲು ಜಿಗಿಟದ ಹೆಂಗೆ ಗೊತ್ತಾಗುತ್ತೆ, ನೋವು ಹೆಂಗಾಗುತ್ತೆ ಇತ್ಯಾದಿ ಪ್ರಶ್ನೆಗಳೆಲ್ಲ ಏಳುತ್ತೆ ಅಂತ. ವೆಲ್, ಹಿ ಡಸಂಟ್ ಹ್ಯಾವ್ ಟು ಬಿ ವ್ಯಾಪ್ತನಾಗಿರಬೇಕಾಗೇನಿಲ್ಲ. ಒಂದು ಮೂಲೆಯಲ್ಲಿದ್ದರೆ ಸಾಕು. ಆ ಚೇತನತ್ವ ಅದರ ಪ್ರಾಪರ್ಟಿ ಏನು ಅಂದರೆ, ಇನ್ನೊಂದು ಉದಾಹರಣೆ ಕೊಡ್ತಾರೆ. ಆಲೋಕವತ್ತು ಬೆಳಕಂತಾರೆ. ದೀಪ ಏನು ನೀವು ಕತ್ಲೆ ರೂಮಲ್ಲಿ ಒಂದು ಮೂಲೆಯಲ್ಲಿ ಹಚ್ಚಿಡ್ತೀರಿ ಅಲ್ವಾ, ಒಂದು ಹಣತೆ ಪುಟವಾಗಿ ಇಷ್ಟೇ ಇರುತ್ತೆ ಫ್ಲೇಮ್. ಆಲೋಕ ಅಂದರೆ ಫ್ಲೇಮ್ ಅಂತ ಇಷ್ಟೇ. ಬಟ್ ಲುಕ್ ಅಟ್ ದ ವೇ ಇಟ್ ಇಲ್ಯೂಮಿನ್ಸ್ ದ ಹೋಲ್ ರೂಮ್ ಅಲ್ವಾ. ಹಾಗೆಯೇ ಚೇತನತ್ವ ಅನ್ನೋದು ಹೃದಯದಲ್ಲಿ ಇದ್ದರೂ ಸಹ ಹೃದಯ ತಸ್ಯಾಂತೆ ಸುಶ್ರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಅಂತೆಲ್ಲ ಬರುತ್ತಲ್ಲ ವೇದಗಳು. ಎಲ್ಲ ಹೃದಯ ಗುಹೆಯಲ್ಲಿದ್ದಾನೆ. ಇದ್ದರೂ ಸಹ ಆ ಚೇತನತ್ವ ಅನ್ನೋದು ಇಡೀ ದೇಹದಲ್ಲಿ ಹರಡುತ್ತೆ. ಇದನ್ನು ಜೈನರು ಇಡೀ ದೇಹದಷ್ಟೇ ಸೈಜ್ ಇರ್ತಾನೆ ಆತ್ಮ ಅಂತೆಲ್ಲ ಮಾಡಿದ್ರು. ಅದೆಲ್ಲ ಫೇಲ್ ಆಯಿತು ಥಿಯರಿ. ಅದರ ವಿಚಾರಕ್ಕೆ ಇಲ್ಲಿ ಹೋಗೋದು ಬೇಡ, ಅದೆಲ್ಲ ಪಾಠಕ್ರಮದಲ್ಲಿ ಮಾಡೋದು. ಆಮೇಲೆ ತತ್ ಕರ್ಮಾಧ್ಯಕ್ಷ ವರ್ಣ. ಸೊ ಈ ಕಾಲ್ಡ್ ಆತ್ಮ ಬಿಕಾಸ್ ಇನ್ ಆರ್ಡರ್ ಟು ಕಂಟ್ರೋಲ್ ದಿಸ್ ಜೀವ, ರೈಟ್, Bhagavan also receives and consumes the good essence of what Jiva consumes. ಇದನ್ನು ಕೃಷ್ಣನು ಹೇಳಿದಾನೆ ಭಗವದ್ಗೀತೆಯಲ್ಲಿ 15ನೇ ಚಾಪ್ಟರ್ಲಿ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ನೋಡಪ್ಪ, ನೀ ಬೋರ್ಡ್ ತೋರಿಸ್ತಾ ಇದ್ದೀನಿ, ನಾ ಕನ್ನಡಕ ಹಾಕೊಂಡ್ರೆ ಕಾಣುತ್ತೆ ಅದು, ಅದಕ್ಕೆ ಹಾಕೊಳ್ಳ. ನೆಕ್ಸ್ಟ್ ಆಯ್ತು. ಆಮೇಲೆ ಐ ವಿಲ್ ಸ್ಕಿಪ್ ಒನ್ ಮೋರ್. ಓಕೆ, ಐ ವಿಲ್ ಫಿನಿಶ್ ಇಟ್ ಇಂಟು ಕರ್ಮಾಧ್ಯಕ್ಷ ಕರ್ಮಾಧಿಪತಿ ಪ್ರವರ್ತಕ ಅಂತ ತತ್ವ ಪ್ರದೀಪದಲ್ಲಿದೆ. ಅದಕ್ಕೆ ತತ್ವಚಂದ್ರಿಕಾದಲ್ಲಿ ಜೀವಕರ್ಮಾಣಾಂ ಅಧಿಪತಿ ಪ್ರವರ್ತಕ ಇತ್ಯೇತತ್ ಅಧ್ಯಕ್ಷೋ ಅಧಿಪತಿ ಪ್ರೋಕ್ತೋ. ಇದು ಯತ್ ಅಕ್ಷಾಣ್ಯಶ್ಚ ಉಪರಿ ಇತಿ ಗೀತಾ ತಾತ್ಪರ್ಯ ನಿರ್ಣಯ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಅಧ್ಯಕ್ಷ ಅಂತೀವಿ ಅಲ್ವಾ, ಅದಕ್ಕೆ ಅಧಿ ಅಕ್ಷ ಅಂತ ಬಿಡಿಸ್ತಾರೆ. ಅಕ್ಷ ಅಂದರೆ ಇಂದ್ರಿಯಗಳು, ಅಧಿ ಅಂದರೆ ಅಧಿಪತಿ. ಇಂದ್ರಿಯಗಳಿಗೆಲ್ಲ ಕಿಂಗ್ ಇದ್ದಂಗೆ, ಯಾರೋ ಅವನೇ ಅಧ್ಯಕ್ಷ. ಕರ್ಮಾಧ್ಯಕ್ಷ ಅಂತಿದೆ. ಶಬ್ದ ನಿರ್ವಚನಂ ಮನಸ್ಸಿ ನಿಧಾಯ ಉಪರ್ಯಸ್ಯ ಅಕ್ಷಾಣಿ ಇಂದ್ರಿಯಾಣಿ ಇತಿ ಅಂತ. ಈ ಕಾರಣದಿಂದ ಅಕ್ಷಯಂ ಇಂದ್ರಿಯ ಇತಿ ಯಾದವ ಪ್ರಕಾಶ ಅಲ್ಲ. ಲುಕ್ ಅಟ್ ಇಸ್ ಕಾಂಪ್ರಹೆನ್ಸಿವ್ ನಾಲೆಡ್ಜ್. ಯಾದವ ಪ್ರಕಾಶ ಅನ್ನೋರು ಭಗವದ್ ರಾಮಾನುಜರಿಗೆ ಗುರುಗಳು. ಅವರು ಅವರ ಗ್ರಂಥದಲ್ಲಿ ಅಕ್ಷ ಅಂದರೆ ಇಂದ್ರಿಯ ಅನ್ನೋ ಶಬ್ದವನ್ನು ಅವರು ಉಪಯೋಗಿಸಿದ್ದಾರೆ ಇದೇ ಅರ್ಥದಲ್ಲಿ ಅನ್ನೋದನ್ನು ಬನ್ನಂಜೆ ಅವರು ಮೆನ್ಷನ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಕೊನೆಗೆ ಸರ್ವಭೂತೇಷು ಗೂಢ ನ ಕೇವಲಂ ಸರ್ವಭೂತಾನಿ ಚ ಅಮುಮೇವ ಅಧಿವಸಂತಿ ಇತ್ಯಾಹ ಸರ್ವಭೂತಾನಾಂ ಅಧಿಕೋ ವಾಸ ಐತಿ. ಹಿ ಈಸ್ ನಾಟ್ ಮಿಯರ್ಲಿ ಹಿಡನ್ ಇನ್ ಆಲ್. ಎಲ್ಲದಲ್ಲೂ ಗೂಢವಾಗಿರೋದು ಅಷ್ಟೇ ಅಲ್ಲ, ಬಟ್ ಆಲ್ ಎಕ್ಸಿಸ್ಟಿಂಗ್ ಥಿಂಗ್ಸ್ ರಿಸೈಡ್ ಓನ್ಲಿ ಇನ್ ಹೇಮ್. ಇದನ್ನು ಸರ್ವಭೂತಾನಾಂ ಅಧಿಕೋ ವಾಸ ಅಂತ ಹೇಳಿ ಭೂತಾದಿವಾಸ. ಕೊನೆಗೆ ಸಾಕ್ಷಾತ್ ಈಕ್ಷತೆ ಐತಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಇನ್ನೂ 4 ಪದ ಇದೆ. ಓಕೆ, ವಾಟ್ ಕ್ಯಾನ್ ಐ ಡು? ಸಾಕ್ಷಾತ್ ಈಕ್ಷತೆ ಇಸಿದೆ. ಪರಮಾತ್ಮ ಡೈರೆಕ್ಟಾಗಿ ನೋಡ್ತಾನೆ ಎಲ್ಲವನ್ನು ಅಲ್ವಾ. ಆದ್ದರಿಂದ ಸಾಕ್ಷಿ ಅಂತ ಹೆಸರು. ಈ ಡಾಕ್ಟ್ರಿನ ಸಾಕ್ಷಿ ಅನ್ನೋದು ಬೇಕಾದಷ್ಟಿದೆ ಹಿಂದೆ ವಿಚಾರ. ಎಲ್ಲ ಯೂಟ್ಯೂಬಲ್ಲಿ ಇರಬೇಕು, ಒಂದು ನೋಡ್ರಿ.
ವಾಟ್ ಡಸ್ ಹಿ ಪರ್ಸೀವ್? He perceives himself and also perceives this world of living and non-living. ಅದು ಇದನ್ನು ಈ ಕಾರಣದಿಂದ ಪರಮಾತ್ಮ ಇಸ್ ಬಿಯಾಂಡ್ ದ ಲಿವಿಂಗ್ ಆ್ಯಂಡ್ ದ ನಾನ್ ಲಿವಿಂಗ್ ಅಂತ ಇದಕ್ಕೆ ಹೇಳೋದು. ದೇರ್ ಈಸ್ ಇಂಡೀಡ್ ದ ಪಾಣಿನಿ ಗ್ರಾಮರ್ ರೂಲ್ ಇದೆ, ಅದನ್ನು ಬನ್ನಂಜಿಯವರು ಕೊಟ್ಟಿದ್ದಾರೆ. ಈ ಪಾಣಿನಿ ಗ್ರಾಮರ್ ರೂಲ್ ಕೊಟ್ಬಿಡೋದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂದರೆ ಅದು ಹೋಪ್ಲೆಸ್ ಆಗ್ಬಿಡುತ್ತದೆ. ಯಾಕಂದರೆ ಆ ಕನ್ಸ್ಟ್ರಕ್ಟ್ಗಳು ಇರೋಲ್ಲ, ಮಾಡಲ್ಲ. ಸೊ ಅದಕ್ಕೆ ಸುಮ್ಮನೆ ಹಂಗೆ ಬಿಟ್ಬಿಡೋದು ವಾಸಿ. ಆಮೇಲೆ ಏವಂ ಅನಾದ್ಯನಂತ ಗುಣೋಪೇಯಂ ನಿರ್ಗುಣಶ್ಚ ಇತಿ ಅಲಂಕಾರ ರಾಜೋಯಂ ವಿರೋಧ ವಾಸವ ನಾಮ ಅಂದರು. ದಿಸ್ ಇಸ್ ದ ಕಿಂಗ್ ಆಫ್ ಆಲ್ ಕಾಂಟ್ರಡಿಕ್ಷನ್ಸ್ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯಾಕೆ ಅಂದರೆ ಇಷ್ಟೊಂದು ಗುಣಗಳನ್ನು ಹೇಳಿಬಿಟ್ಟು ಪರಮಾತ್ಮ ನಿರ್ಗುಣ ಗುಣರಹಿತ ಅಂತ ಹೇಳ್ಬಿಡೋದ ಒಂದೇ ಸರಿ? ಏನಿದು ಹಿಂಗಾಗ್ಬಿಡ್ತು. ಅಥ ಚಾಸ್ಯ ವಿಶೇಷಣಸ್ಯ ವಿಶಿಷ್ಟಂ ಕೃತ್ಯಮಃ ಕೇವಲ ಚೈತನ್ಯೇನ ಈ ಕ್ಷಣಂ ಇತ್ಯಾದಿ. ಕೇವಲ ಚೇತನ ರೂಪನಾಗಿ ನೋಡ್ತಾನೆ, ಕೇವಲ ಸಾಕ್ಷೀಭೂತನಾಗಿ ಎಲ್ಲ ವಸ್ತುಗಳಲ್ಲಿ ಇದ್ದು ಭಗವಂತ ನೋಡ್ತಾನೆ. ಈ ಕಾರಣದಿಂದ ಆ ವಸ್ತುಗಳು ಏನು ಅವಸ್ಥೆಗಳನ್ನು ಹೊಂದುತ್ತಲ್ವ, ಬೇರೆ ಬೇರೆ ಈ ಅವಸ್ಥೆಯಿಂದ ಹೊಂದುವಂಥ ಬದಲಾವಣೆಗಳು ಏನಾಗುತ್ತೆ ಭಗವಂತ ಇದ್ದ ವಸ್ತುವಿನಲ್ಲಿ, ಆ ಬದಲಾವಣೆಗಳು ಭಗವಂತನಲ್ಲಿ ಆಗೋದಲ್ಲ, ನಿರ್ವಿಕಾರ ಭಗವಂತ. ಹಾಗೆ ಯಾಕೆ ಅಂದರೆ ಕೇವಲ ಸಾಕ್ಷೀಭೂತನಾಗಿರೋದರಿಂದ ಅಷ್ಟು ಸಾಕು ಇರುತ್ತೆ. ಆಮೇಲೆ ಕಾಗ್ನಿಷನ್ ಬೈ ಮಿಯರ್ ಕಾನ್ಷನ್ಸ್ ಅಂತ ಏನು ಹೇಳಿದ್ವಲ್ಲ, ಅದು ಯೋಗಿ ಹೂ ಈಸ್ ಇನ್ ಎ ಟ್ರಾನ್ಸ್, ಅಸಂಪ್ರಜ್ಞಾತ ಸಮಾಧಿ ಅಂತ 2ನೇ ಅಧ್ಯಾಯದಲ್ಲಿ ಬಂದಿದೆ ಭಗವದ್ಗೀತೆಯಲ್ಲಿ, ಬೇಕಾಷ್ಟಿದ್ರ ವಿಚಾರ ನೋಡ್ರಿ. ಎಷ್ಟೋ ಜನ ಭಗವದ್ಗೀತೆ ಸಮಾಧಿ ವಿಚಾರ ಹೇಳಿದ್ರೆ ಯಾವ ಕಾಮ್ನೆಸ್ ಆಫ್ ಮೈಂಡ್ ಅಂತೆಲ್ಲ ಬರೀತಾರೆ. ಭಾಳ ಸಂತೋಷ, ಬ್ಲಡ್ ಪ್ರೆಷರ್ ಎಲ್ಲ ಇಳಿಯುತ್ತೆ ನಿಮಗೆ ಕಾಮ್ನೆಸ್ ಆಫ್ ಮೈಂಡ್ ಇದ್ದರೆ. ಬಟ್ ದಟ್ಸ್ ನಾಟ್ ವಾಟ್ ಕೃಷ್ಣ ವಾಸ್ ಟಾಕಿಂಗ್ ಅಬೌಟ್. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತೆ ನಿಶ್ಚಲ. ಅದನ್ನು ಯಾಕೆ ಬಿಟ್ಟರೆ ಮೊದಲು ವೇದಾರ್ಥ ತಿಳ್ಕೋಬೇಕು, ಆಮೇಲೆ ಸ್ಥಿತಪ್ರಜ್ಞೆ ಅಲ್ವೇ? ಅದು ವಿಚಾರ ಇರಲಿ. ಕಾಗ್ನಿಷನ್ ಬೈ ಮಿಯರ್ ಕಾನ್ಷನ್ಸ್ ಅನ್ನೋದು ಯೋಗಿ ಹೂ ಈಸ್ ಇನ್ ಎ ಟ್ರಾನ್ಸ್ ಅವನಿಗೂ ಆಗುತ್ತೆ. ಆದ್ದರಿಂದ ಸಚ್ ಎ ಯೋಗಿ ಸೀಸ್ ಹಿಮ್ಸೆಲ್ಫ್ ಆ್ಯಂಡ್ ಆಲ್ಸೋ ಗಾಡ್ ವೈಲ್ ಇನ್ ಟ್ರಾನ್ಸ್ ಥ್ರೂ ಹಿಸ್ ಕಾನ್ಷನ್ಸ್, ರೈಟ್? ಅದಕ್ಕೆ ಅಸಂಪ್ರಜ್ಞಾತ, ಅವನ ಮೇಲೆ ಪರಿವೇ ಇರಲ್ಲ. ಅವನು ಶ್ರುತಿಗಳಲ್ಲಿ ಉಪನಿಷತ್ತಲ್ಲಿ ಹೇಳೋದು ಒಂದು ನಗಾರಿ ಹೊಡೆದ್ರೂ ಕೇಳಲ್ಲ ಅವನಿಗೆ ಅಂತ ಹೇಳುತ್ತೆ. ಡ್ಯೂರಿಂಗ್ ದಟ್ ಟೈಮ್ ಹಿ ಈಸ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ 3 ಗುಣಾಸ್ ಅಟ್ ಆಲ್. ದಟ್ ಸ್ಟೇಟ್ ಹ್ಯಾಸ್ ದ ನೇಮ್ ಫೋರ್ತ್. ಅದನ್ನೇ ತುರ್ಯ ಅನ್ನೋದನ್ನು ಬನ್ನಂಜಿಯವರು ಕೇವಲ ಚೈತನ್ಯೇನ ಈ ಕ್ಷಣ ಅಸಂಪ್ರಜ್ಞಾತ ಸಮಾಧಿಸ್ಥಸ್ಯ ಯೋಗಿನೋಪಿ ಭವತಿ ಸಹಿ ಸ್ವರೂಪ ಚೈತನ್ಯೇನೈವ ಆತ್ಮಾನಂ ಈಶ್ವರಂಚ ಯೋಗಸ್ಥಃ ಪಶ್ಯತೆ ನ ಚ ತದಾ ಗುಣಾಭಿಮಾನಿ. ಆ 3 ಗುಣಗಳ ಇನ್ಫ್ಲುಯೆನ್ಸ್ ಇಲ್ಲ ಅವಾಗ. ಸಾ ತುರ್ಯಾವಸ್ಥಾ ನಾಮ, ಅದನ್ನೇ ತಾನು ನೀವು ತುರ್ಯಾವಸ್ಥೆ 4ನೇದು ಅಂತ. ತಥಾಪಿ ಸಗುಣ ಏವಾಸೌ. ಇಷ್ಟೆಲ್ಲ ಇದ್ದರೂ ಅವನು ಸಗುಣನೇ ಆಗ್ತಾನೆ ಅವನು. ಯಾಕಂದರೆ ವೇದದಲ್ಲಿ ನಿರ್ಗುಣ ಅಂತಿದಲ್ಲ. ಯಾಕೆ ಅಂದರೆ ಪ್ರಾರಬ್ಧ ಕರ್ಮಣೋ ಅಪ್ರನಷ್ಟತ್ವಾತ್ ತತ್ವಪ್ರದೀಪದಲ್ಲಿ ಹೇಳಿದ್ದನ್ನು ಬನ್ನಂಜಿಯವರು ವಿವರಿಸ್ತಾರೆ. ಇವನಿಗೆ ಆ ಪ್ರಾರಬ್ಧ ಕರ್ಮ ಅನ್ನೋದು ಇನ್ನೂ ಹೋಗಿರೋದಿಲ್ಲ. ಈ ಕಾರಣದಿಂದ ಅದ್ರಿಗೊಂದು ಅಟ್ಯಾಚ್ ಆಗಿರುತ್ತೆ ಅವನಿಗಿನ್ನು. ಆದ್ದರಿಂದ ಅವನು ಗುಣಬದ್ಧನಾಗೇ ಇರ್ತಾನೆ. ಈ ಕಾರಣದಿಂದ ಇಲ್ಲಿ ಹೇಳ್ತಾ ಇರುವಂತಹದ್ದು ಯಾವುದೂ ಸಹ ತದ್ವ್ಯಾವರ್ಥದ್ದೋ ನಿರ್ಗುಣ ಶಬ್ದ ಪ್ರಾಕೃತ ಗುಣ ನಿಷೇಧಾತ್ಮಕ. ಈ ಕಾರಣಗಳಿಂದ ಶ್ರುತಿಯಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಹೇಳಿದಾಗ ಪ್ರಾಕೃತ ಗುಣವಿಲ್ಲ ಅಂತ ಅಷ್ಟೇ ಅದರ ಅರ್ಥ ಹೊರತು ಗುಣವೇ ಇಲ್ಲ ಅಂತ ಅಲ್ಲ, ಗುಣರಹಿತ ಅಂತ ಅಲ್ಲ. ಏಕತ್ವಾದ ಶಬ್ದೈ ಅನೇಕ ಗುಣ ಪ್ರತೀತೇ ನ ಸ್ವಾಭಾವಿಕ ಗುಣ ನಿಷೇಧ. ಭಗವಂತನಿಗೆ ಏನೇನು ಗುಣವಿದೆಯೋ ಅವೆಲ್ಲ ಸಹಜವಾಗಿರೋವಂಥದ್ದು, ಯಾವುದೂ ಹೊಸದಾಗಿ ಬರೋಲ್ಲ, ಇದ್ದಿದ್ದು ಯಾವುದೂ ಹೋಗೋಲ್ಲ. ಈ ರೀತಿ ಒಂದು ಭಗವಂತ ಒಂದು ಕಾನ್ಸ್ಟೆಂಟ್ ವೇದದಲ್ಲಿ. ಇಂತಹ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳಿದಾಗ ಅವನಲ್ಲಿ ಈಸ್ ನಾಟ್ ನೆಗೇಟಿಂಗ್ ದೋಸ್ ಆಟ್ರಿಬ್ಯೂಟ್ಸ್ ಆಫ್ ಬ್ರಹ್ಮನ್ ದಟ್ ಆರ್ ನ್ಯಾಚುರಲ್ ಟು ಹಿಮ್. ಅಷ್ಟು ವಿಚಾರ. ಆಮೇಲೆ ಇನ್ನೂ ಅಶಬ್ದ ಶ್ರೂಯತೆ ಇದಕ್ಕೆಲ್ಲ ಹೋಗ್ತಾರೆ ಆಚಾರ್ಯರು. ನಾನು ಅದರ ವಿಚಾರಗಳಿಗೆ ಇಲ್ಲಿ ಹೋಗಲ್ಲ. ಈ ಮಂತ್ರಕ್ಕೆ ನೋಡಿ ಎಚ್ ಎನ್ ರಾಘವೇಂದ್ರಾಚಾರ್ಯರು ಆ್ಯಸ್ ಎ ಸೆಡ್ ಹಿ ಹ್ಯಾಡ್ ರಿಟನ್ ಭಾರತೀಯ ತತ್ವಶಾಸ್ತ್ರ ಅನ್ನೋ ಭಾರತೀಯ ತತ್ವಶಾಸ್ತ್ರ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಇದಕ್ಕೆ ಬರೆದಿದ್ದಾರೆ. ಅದನ್ನು ಓದ್ರಿ ನೀವೆಲ್ಲ, ಐ ಆಮ್ ಶೂರ್ ಇಂಟರ್ನೆಟಲ್ಲೆಲ್ಲ ಸಿಗುತ್ತೆ ಅದು. ದೆನ್ ಬನ್ನಂಜಿಯವರು ಅದೇ ಮಂತ್ರಕ್ಕೆ ಈ ಅರ್ಥಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ
ನನ್ನ ಮಾತನ್ನು ಮುಗಿಸ್ತೀನಿ. ಸಾಮಾನ್ಯವಾಗಿ ಎನಿ ಕ್ವಶನ್ಸ್ ಅಂತ ಕೇಳ್ತೀನಿ, ಇವತ್ತು ಕೇಳೋಲ್ಲ. ಯಾಕೆಂದರೆ ನಮ್ಮ ಹುಡುಗ ತೋರಿಸ್ಬಿಟ್ಟಿದ್ದಾನೆ ಬಾಡ. ಶ್ರೀಕೃಷ್ಣ ಅರ್ಪಣಿಸ್ತೀನಿ. ಧನ್ಯವಾದ ಜಯಕೃಷ್ಣ ನೆಲಮಂಗಲ ಅವರಿಗೆ. ತಮ್ಮ ಅದ್ಭುತವಾದಂತಹ ಜ್ಞಾನದ ಧಾರೆಯನ್ನು ನಮಗೆಲ್ಲ ಎರೆದಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು.